ಹಾಗೆ ಎಲ್ಲರಿಗೂ ತಾನೈದ ಬಳೆಯೊಳಗೆ ಕಥೆಯ 3ನೇ ಭಾಗ ಇಲ್ಲಿ ಮುಂದುವರಿಯುತ್ತೆ. ಈಗಾಗಲೇ ಕಥೆಯ 1 ಮತ್ತು 2ನೇ ಭಾಗವನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಕಥೆಗಳನ್ನ ಓದಿದ ನಂತರ ಈ ಕಥೆಯನ್ನ ಓದಿ. ಇದು ಕೊನೆಯ ಅಧ್ಯಾಯವಾಗಿರುತ್ತೆ. ಒಂದೆರಡು ದಿನಗಳ ನಂತರ ಅವಳ ತಮ್ಮ, ಅಕ್ಕ, ನಾನು ಮದುವೆ ಮುಂಜಿಗಳಿಗೆ ಅಡಿಗೆ ಕೆಲಸಕ್ಕೆ ಎಲ್ಪರ್ ಅಂತ ಹೋಗ್ತಿದ್ದೇನಲ್ಲ, ಅಲ್ಲಿ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಇದ್ದಾಗ ನಮ್ಮ ಜೊತೆ ಕೆಲಸಕ್ಕೆ ರಾಜಮ್ಮ ಅಂತ ಒಬ್ಬರು ಬರ್ತಾ ಇರ್ತಾರಕ್ಕ. ಯಾವಾಗ್ಲೂ ಅವರಿಗೇನು ಕೆಲಸಕ್ಕೆ ಕರೆಯಲ್ಲ, ದೊಡ್ಡ ಕಾಂಟ್ರಾಕ್ಟ್ ಇದ್ರೆ ಮಾತ್ರ ಕರೆದಿರ್ತಾರೆ ಅಷ್ಟೇ. ಹಾಗೆ ಒಳ್ಳೆ ಹೆಣ್ಣು ಮಗಳೇ, ನೀನು ಹೇಳಿದಂಗೆ ಅಮ್ಮನ ಜೊತೆಗೆ ಒಂದು ಸ್ವಲ್ಪ ದಿನ ಇದ್ದು ನಮ್ಮನೇಲಿ ಕೆಲಸ ಮಾಡ್ತಾರೇನೋ ಅಂತ ಬೇಕಾದ್ರೆ ಕೇಳಬಹುದು ನೋಡು ಎಂದಾಗ ಅಂಬುಜಳು, ಓ ಕೇಳಿ ನೋಡು. ಮತ್ತೆ ದಿನಾ ನಾನು ಊರಿಂದೂರಿಗೆ ಅಡ್ಡಾಡೋದಾಗುತ್ತೆ. ನೀನು ನಿನ್ನ ಕೆಲಸಕ್ಕೆ ಅಂತ ಹೋದ್ರೆ ಅಮ್ಮ ಒಬ್ಳೇ ಆಗಿಬಿಡ್ತಾಳೆ. ಅಮ್ಮಂಗೂ ಈಗೀಗ ಒಬ್ಬಳ ಕೈಯಲ್ಲಾಗಲ್ಲ ಎಂದಿದ್ದಾಳು. ಮುಂದೆ ಒಂದು ರಜಾ ದಿನ ಕಿಟ್ಟು ರಾಜಮ್ಮ ಎಂಬ ಒಬ್ಬ ಮಧ್ಯವಯಸ್ಕ ಹೆಣ್ಣು ಮಗಳನ್ನ ಮನೆಗೆ ಕರೆತಂದಿದ್ದನು. ವಿಚಾರಿಸಿದಾಗ ರಾಜಮ್ಮ ಒಬ್ಬ ಬಡ ವಿಧವೆಯಾಗಿದ್ದು ಅವರ ಜೊತೆಯಲ್ಲಿ ಶಾಲೆಗೆ ಹೋಗುವ ಒಬ್ಬ ಮಗಳು ಮಾತ್ರ ಇರುವುದು ಬಿಟ್ಟರೆ ತನ್ನವರೆಂದು ಬೇರಾರು ಇಲ್ಲವೆಂದು ರಾಜಮ್ಮ ಹೇಳಿದ್ದರು. ಯಾರಾದರೂ ಪರಿಚಿತರು ಕರೆದರೆ ಮಾತ್ರ ತಾನು ಕೆಲಸಕ್ಕೆಂದು ಹೋಗುವುದಾಗಿಯೂ, ಉಳಿದಂತೆ ತಾನು ಯಾವಾಗಲೂ ರಾಯರ ಮಠದ ಆವರಣದಲ್ಲಿರುವ ಒಂದು ಸಣ್ಣ ಮನೆಯಲ್ಲಿ ಇದ್ದುಕೊಂಡೆ ಮಠದಲ್ಲಿ ಎಲ್ಲಾ ರೀತಿಯ ಸೇವಾ ಕಾರ್ಯ ಮಾಡುತ್ತಾ ಅದೇ ಮಠದವರು ಏನು ಕೊಡ್ತಾರೋ ಅದರಲ್ಲಿ ಸರಳವಾಗಿ ತಾವಿಬ್ಬರು ಜೀವನ ಮಾಡಿಕೊಂಡಿರುವುದಾಗಿ ತಿಳಿಸಿದ್ದರು. ಅಂಬುಜಳಿಗೂ ಮನೆಯಲ್ಲಿ ತಾಯಿಯ ಕಾಳಜಿಗಾಗಿ ಒಬ್ಬ ಹೆಂಗಸಿನ ಅಗತ್ಯವಿದ್ದುದಲ್ಲದೆ ಸದಾ ಮಠದಲ್ಲಿ ರಾಯರ ಸೇವೆ ಮಾಡುವ ಹೆಣ್ಣು ಮಗಳು ಎಂದಾಕ್ಷಣ ಈಕೆ ಸಭ್ಯಳು ಎನಿಸಿ, ಅಮ್ಮ, ಪ್ರತಿದಿನ ನಮ್ಮಮ್ಮನ ಜೊತೆ ಈ ಮನೆಯ ಎಲ್ಲಾ ಕೆಲಸಕ್ಕೂ ಸಹಾಯ ಮಾಡಲಿಕ್ಕೆ ನಮಗೆ ಜನ ಬೇಕು. ಅದಕ್ಕಿಂತ ಮುಖ್ಯವಾಗಿ ನಮ್ಮನೆಯಲ್ಲಿ ನಾವಿಬ್ರು ಹೊರಗೆ ಹೋಗುವವರು. ನಾವಿಲ್ಲದ ಹೊತ್ತಿನಲ್ಲಿ ಅಮ್ಮನ ಜೊತೆ ಇರಲಿಕ್ಕೆ ಒಬ್ಬ ನಂಬಿಕಸ್ಥರು ಬೇಕು. ನಿಮ್ಮಿಂದ ಆಗುತ್ತಾದರೆ ಅದಕ್ಕೆ ಪ್ರತಿ ತಿಂಗಳು ನಾವು ಹಣ ಕೊಡ್ತೇವೆ ಎಂದಿದ್ದಳು ಅಂಬುಜಾ. ಅಮ್ಮ, ಒಬ್ರೇ ಇರೋದು ಕಷ್ಟ ಆಗುತ್ತೆ ಅಂತೀರಿ ಮೇಡಮ್, ವಯಸ್ಸಾಗಿದೆ ಗೊತ್ತಾಗುತ್ತೆ. ಆಪತ್ತು ಅಂದ್ರೆ ಒಬ್ರಿಗೊಬ್ರು ಆಗಬೇಕಾಗುತ್ತೆ. ರಾಜಮ್ಮ ಹೇಳುತ್ತಿರುವುದನ್ನ ಅರ್ಧಕ್ಕೆ ತಡೆದ ಅಂಬುಜಾ, ಅಯ್ಯೋ ನಂಗೆ ಮೇಡಮ್ ಅನ್ನಬೇಡಿ ಅಮ್ಮ, ನಾನು ನಿಮಗಿಂತ ತುಂಬಾ ಚಿಕ್ಕವಳು ಎಂದಿದ್ದಳು ಸಂಕೋಚದಿಂದ. ಹಾಗೆ ಯಾವಾಗ್ಲೂ ಮಠದಲ್ಲಿ ನಂಗೇನು ಹೆಚ್ಚು ಕೆಲಸ ಇರಲ್ಲ. ನಮ್ ಕಾವೇರಿ ಸ್ಕೂಲಿಗೆ ಹೋದ್ಮೇಲೆ ಮನೇಲೂ ಏನೂ ಕೆಲಸವಿಲ್ಲ. ಮಠದಲ್ಲಿ ಹಬ್ಬ ಹುಣ್ಣಿಮೆ ಆರಾಧನೆ ಈಗೇನಾದ್ರೂ ವಿಶೇಷ ಕಾರ್ಯ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ತೀರಾ ಆಗದಾಗ ನಮ್ ಕಾವೇರಿಗೆ ಸ್ಕೂಲ್ ಬಿಡಿಸಿ ಇಲ್ಲಿಗೆ ಕೆಲಸಕ್ಕೆ ಕಳಿಸ್ತೀನಿ ತಗೊಳ್ಳಿ ಎಂದಿದ್ದರು ರಾಜಮ್ಮ. ಅಯ್ಯೋ, ನಿಮ್ಮ ಮಗಳಿಗೆ ಆಗೆಲ್ಲ ಸ್ಕೂಲ್ ಬಿಡಿಸೋದೇನು ಬೇಡ, ಆಗಿದ್ದಾಗ ಏನಾದ್ರೂ ವ್ಯವಸ್ಥೆ ಮಾಡೋಣಂತೆ. ಅದೇನು ಹುಡುಗಿ ಅಷ್ಟೊಂದು ಚುರುಕಿಲ್ಲ, ಇನ್ನೂ ಚಿಕ್ಕೋಳಲ್ಲ, ಮನೇಲಿ ಸುಮ್ಮನೆ ಇಟ್ಟುಕೊಳ್ಳಕ್ಕಾಗುತ್ತ್ಯಾ ಎಂದಿದ್ದರು ರಾಜಮ್ಮ. ಇರಲಿ ಬಿಡಿ, ಎಲ್ಲರೂ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಹೇಗೆ? ಆಯ್ತು, ನಿಮ್ಗೆ ಇದಕ್ಕೆ ಪ್ರತಿ ತಿಂಗಳು ಎಷ್ಟು ದುಡ್ಡು ಕೊಡಲಿ ಕೇಳಿದ್ದಳು ಅಂಬುಜಾ. ಇಲ್ಲಮ್ಮ, ನಾನು ಇದನ್ನ ಹಣಕ್ಕಾಗಿ ಮಾಡ್ತೀನಿ ಅಂದ್ಕೋಬೇಡಿ. ಒಬ್ಬರ ಕಷ್ಟಕ್ಕೆ ಇನ್ನೊಬ್ರು ಆಗ್ಬೇಕು ಅಲ್ವಾ ಅಂಬಕ್ಕ. ಮೇಡಮ್ ಅನ್ನಬೇಡಿ ಅಂತೀರಿ, ಅಂಬಕ್ಕ ಅಂತೀರಿ. ನಿಮಗೆ ನಾನು ನಂದೆಲ್ಲ ಹೇಳ್ಬಿಡ್ತೀನಿ. ಮತ್ತೆ ಅವರು ಇವ್ರು ಏನಾದ್ರು ಹೇಳಿದಾಗ ರಾಜಮ್ಮ ನಮ್ಗೇನು ಹೇಳಲೇ ಇಲ್ಲ ಅಂತ ನೀವು ಅನ್ನಬಾರದು. ನಂಗೂ ನನ್ನವರು ಅಂತ ಹಿಂದೆ ಮುಂದೆ ಯಾರೂ ಇಲ್ಲ. ಇನ್ನು ಹೇಳ್ಬೇಕು ಅಂದ್ರೆ ಈ ಕಾವೇರಿನು ನನ್ನ ಸ್ವಂತ ಮಗಳಲ್ಲ, ಯಾರೋ ಬೇಡಂತ ಬಿಟ್ಟಿದ್ದ ಮಗುವನ್ನ ನಾನು ತಂದು ಸಾಕೊಂಡಿದ್ದೀನಿ. ನಮ್ಮನೆಯವರು ನಮ್ಮ ಮದುವೆ ಆಗಿ 2 ವರ್ಷಕ್ಕೆ ತೀರ್ಕೊಂಡ್ರು. ನಂಗೂ ಯಾರಾದ್ರೂ ಒಬ್ರು ಜೊತೆ ಇದ್ರೆ ಒಳ್ಳೇದಲ್ಲ. ಅವಳನ್ನ ನಾನು ತಗೊಂಡ್ ಬಂದಾಗ ಅದಿನ್ನು 8 ತಿಂಗಳ ಕೂಸಿತ್ತು ಅಷ್ಟೇ. ನಾನು ಸ್ಕೂಲ್ ಗೀಳಿಗೆ ಹೋಗಿಲ್ಲಮ್ಮ, ಏನೋ ತಿಳಿದಷ್ಟು ಕೆಲಸ ಮಾಡ್ತೀನಿ. ದೇವರು ಹೇಗೋ ನಡೆಸ್ತಿದ್ದಾನೆ ಎಂದು ತನ್ನ ವಿವರಣವನ್ನೆಲ್ಲ ಬಿಚ್ಚಿಟ್ಟಿದ್ದರು ರಾಜಮ್ಮ. ಇರಲಮ್ಮ, ಎಲ್ಲರ ಮನೆಯಲ್ಲೂ ದೋಸೆ ತೂತೆ, ಎಲ್ಲರದ್ದು ಏನಾದ್ರೂ ಒಂದು ಕತೆ ಇದ್ದೇ ಇರುತ್ತೆ. ಆದರೂ ಇದು 1-2 ದಿನದ ಲೆಕ್ಕದಲ್ಲ. ನಾವು ಹಾಗೆ ಮಾಡಿಸಿಕೊಳ್ಳೋಕೆ ಹೇಗೆ ಸರಿಯಾಗುತ್ತೆ? ಎಷ್ಟು ಕೊಡಬೇಕು ಅಂತ ಹೇಳಿ, ನಾನು ಪ್ರತಿ ತಿಂಗಳು ಸಂಬಳ ಬಂದ ಕೂಡಲೇ ಕೊಡ್ತೀನಿ ಎಂದಳು ಅಂಬುಜಾ. ಎಷ್ಟು? ನಿಮ್ಮ ಸಮಾಧಾನಕ್ಕೆ ನಿಮಗೆ ತಿಳಿದಷ್ಟು ಕೊಡಿ ಸಾಕು ಎಂದಿದ್ದರು ರಾಜಮ್ಮ. ಅಂಬುಜಳ ಮನೆಗೆ ಅವಳಮ್ಮನ ಸಹಾಯಕ್ಕೆ ಬರುತ್ತಿದ್ದ ರಾಜಮ್ಮ ಅವಳಿಗೆ ಒಂದು ಬಗೆಯಲ್ಲಿ ಆಪತ್ಬಂಧುವಾಗಿ ಬಿಟ್ಟರು. ಮುಂದೆ ಪದ್ಮಜ ತವರಿಗೆ ಹೆರಿಗೆಗೆ ಬಂದಾಗ ಬಾಣಂತನ, ಮನೆಯ ಸುತ್ತು ಕೆಲಸ ಎಲ್ಲವೂ ಹೆಚ್ಚುವರಿ ಕೆಲಸಗಳಾದಾಗ ರಾಜಮ್ಮನೇ ಎಲ್ಲವನ್ನ ನಿಭಾಯಿಸಿದ್ದರು. ಹಿಂದೆ ಹೇಳಿದಂತೆಯೇ ಅವರೊಂದಿಗೆ ಯಾವಾಗಲಾದರೂ ಒಮ್ಮೊಮ್ಮೆ ಮಗಳು ಕಾವೇರಿಯನ್ನು ಸಹಾಯಕ್ಕೆಂದು ತನ್ನ ಜೊತೆಯಲ್ಲಿ ಕರೆತರುತ್ತಿದ್ದರು. ಕಾವೇರಿಯು ಆಗ ಸುಮಾರು 15-16ರ ಹರೆಯದವಳು. ಮುಂದೆ ಪದ್ಮಜ ತನ್ನ ಬಾಣಂತನದ ಮುಗಿಸಿ ವಾಪಸ್ ಹೋದ ನಂತರವೂ ರಾಜಮ್ಮ ಇವರ ಮನೆಗೆ ಕೆಲಸಕ್ಕೆ ಬರುತ್ತಿದ್ದರು. ಮುಂದೆ ಅವರಿಗೆ ಮಠದಲ್ಲಿನ ಕೆಲಸ
ಬೀಗದಾದಾಗ ಮಠದ ಆವರಣದ ತಮ್ಮ ಮನೆ ಬಿಟ್ಟು ಹೊರಗೆ ಬೇರೊಂದು ಸಣ್ಣ ಬಾಡಿಗೆ ಕೋಣೆಯೊಂದರಲ್ಲಿ ರಾಜಮ್ಮನವರು ಮಗಳು ಕಾವೇರಿಯೊಂದಿಗೆ ವಾಸಿಸಲು ಪ್ರಾರಂಭಿಸಿದ್ದರು. ಅಂಬುಜಳು ಬೇರೆ ಊರಿಗೆ ಕೆಲಸಕ್ಕೆ ಹೋಗುತ್ತಿದ್ದುದರಿಂದ ಅವಳಮ್ಮನಿಗೂ ರಾಮಜ್ಜಮ್ಮನವರ ಸಹಾಯ ಸಖ್ಯ ತುಂಬಾ ಅನುಕೂಲವೆನಿಸಿತ್ತು. ಹಗಲಿಡೀ ರಾಜಮ್ಮ ಇವರ ಮನೆಯಲ್ಲೇ ಇದ್ದುಕೊಂಡು ಮನೆಯ ಎಲ್ಲಾ ಕೆಲಸಗಳನ್ನು ನಿರ್ವಹಿಸುತ್ತಾ ಸಂಜೆ ಅಂಬುಜ ಅಥವಾ ಕಿಟ್ಟು ಬಂದ ಮೇಲೆ ತಮ್ಮ ಮನೆಗೆ ವಾಪಸ್ಸಾಗುತ್ತಿದ್ದರು. ಅಂಬುಜ ಕೂಡ ರಾಜಮ್ಮನಿಗೆ ತಿಂಗಳ ಸಂಬಳ ಮಾತ್ರವೇ ಅಲ್ಲದೆ ಉದಾರತೆಯಿಂದ ಮನೆಗೆ ತಂದ ಹಣ್ಣು ತರಕಾರಿಯಲ್ಲಿ ರಾಜಮ್ಮನವರ ಮನೆಗೂ ಒಂದಷ್ಟು ಕಳುಹಿಸುತ್ತಿದ್ದುದುಂಟು. ಹಾಗೆ ಅವಳಮ್ಮನ ಹಳೆಯ ರೇಷ್ಮೆಯ ಸೀರೆಗಳನ್ನ ಕಾವೇರಿಗೆ ಲಂಗ ಬ್ಲೌಸ್ ಉಳಿಸೋಕೆ ಎಂತಲೂ ಒಂದೆರಡು ಬಾರಿ ಕೊಟ್ಟಿದ್ದು ಇತ್ತು. ಎಲ್ಲವೂ ಒಂದು ಮಟ್ಟಕ್ಕೆ ಹೊಂದಿಕೆಯಾಗಿ ನೆಮ್ಮದಿ ಮೂಡುತ್ತಿದ್ದ ದಿನಗಳಲ್ಲೇ ಒಂದು ದಿನ ಇವರ ಮನೆ ಕೆಲಸ ಮುಗಿಸಿ ಹೋದ ರಾಜಮ್ಮ ಮಲಗಿದ್ದಲ್ಲೇ ಬಾರದ ಲೋಕಕ್ಕೆ ತೆರಳಿ ಬಿಟ್ಟಿದ್ದರು. 3-4 ವರ್ಷದ ಒಡನಾಟ ಮೇಲಾಗಿ ಕಾವೇರಿಗೂ ತಾಯಿ ಬಿಟ್ಟರೆ ಒಡ ಹುಟ್ಟಿದವರು ಸಂಬಂಧಿಕರು ಅಂತ ಬೇರೆ ಯಾರು ಹಿಂದೆ ಮುಂದೆ ಇರಲಿಲ್ಲ. ರಾಜಮ್ಮನಿಲ್ಲದ ಆ ಮನೆಯಲ್ಲಿ ಪ್ರಾಯದ ಒಂದೇ ಹುಡುಗಿಯನ್ನು ಹೇಗೆ ಬಿಡುವುದು ಅಂತ ಅಂಬುಜಳಿಗೂ ಅನಿಸಿತ್ತು. ಒಂದು ವೇಳೆ ಈಗ ನಮ್ಮ ಪಂಕಜ ಇದ್ದರು ನಮ್ಮ ಮನೆಯಲ್ಲೇ ಇರುತ್ತಿದ್ದಿರಲಿಲ್ಲವೇ ಹಾಗೆ ಅಂದುಕೊಂಡು ಆ ಕಾವೇರಿಯನ್ನು ತಮ್ಮ ಮನೆಗೆ ತಂದುಕೊಂಡಳು. ಸ್ವಲ್ಪ ದಿನ ಎಲ್ಲ ಸರಿ ಎನ್ನಿಸಿದ್ದರು ನಿಧಾನವಾಗಿ ವಯಸ್ಸು ಅನುಭವಗಳಿಂದ ಪಕ್ವವಾಗುತ್ತಿರುವ ಅಂಬುಜಳಿಗೆ ತಮ್ಮ ಮನೆಯಲ್ಲೂ ಬೆಳೆದ ಗಂಡು ಹುಡುಗನಿರುವಾಗ ಹೀಗೆ ಒಂದು ಪ್ರಾಯದ ಹುಡುಗಿಯನ್ನ ಮನೆಯಲ್ಲಿ ತಾನು ತಂದು ಇಟ್ಟುಕೊಳ್ಳುವುದು ಸುತ್ತಲಿನ ಸಮಾಜದಲ್ಲಿ ಆಡುವವರ ಬಾಯಿಗೆ ಆಹಾರವಾಗುವುದೇನೋ ಅನ್ನಿಸಲು ಪ್ರಾರಂಭವಾಗಿತ್ತು. ಮೊದಲೇ ಅಂಬುಜ ತನ್ನ ತಾಯಿಗಂತೂ ಈ ಬಗ್ಗೆ ಯಾವುದೇ ಅಭಿಪ್ರಾಯವಾಗಲಿ ನಿರ್ಧಾರವಾಗಲಿ ಕೇಳುವಂತೆಯೇ ಇರಲಿಲ್ಲ. ಅಂಬುಜ ಈ ಬಗ್ಗೆ ತನ್ನೊಳಗೆ ವಿಚಾರ ಮಾಡ ಹತ್ತಿದಳು. ಇನ್ನು ತನ್ನ ಬದುಕು ಇಷ್ಟೇ, ಮದುವೆ ಸಂಸಾರದ ಕನಸನ್ನ ತಾನಿನ್ನೂ ಕಟ್ಟಲಾಗದು. ದೊಡ್ಡಕ್ಕನಾಗಿ ಏನೋ ಒಂದೆರಡು ಬುದ್ಧಿ ಮಾತು ಹೇಳಿದ್ದಕ್ಕೆ ಆ ಪಂಕಜ ಬಾರದ ಲೋಕಕ್ಕೆ ಹೋದಳು. ಇದರ ಬಿಸಿಯುಂಡ ಬಳಿಕ ಮಾವ ತನ್ನ ಮಗನ ಜೊತೆ ಪದ್ದು ಮದುವೆ ಪ್ರಸ್ತಾಪ ಮಾಡಿದಾಗ ತಾನು ತನ್ನೆಲ್ಲ ಅಭಿಪ್ರಾಯವನ್ನ ಗಂಟು ಕಟ್ಟಿ ಒಂದು ಮೂಲೆಗೆ ಇಟ್ಟಿದ್ದಾಗಿದೆ. ಇನ್ನು ಈಗಂತೂ ತನಗೆ 40 ದಾಟಿದೆ. ಹಾಗೆ ನೋಡಿದರೆ ಈಗ ಕಿಟ್ಟುಗೆ ಸರಿಯಾದ ಮದುವೆ ವಯಸ್ಸು. ಇವನಿಗಾದರೂ ಸರಿಯಾದ ಒಂದು ದುಡಿಮೆಯ ದಾರಿ ಇಲ್ಲ. ಜೊತೆಗೆ ಕಣ್ಣಿನ ದೃಷ್ಟಿಗೂ ಉಣಬೇರೆ. ನಿಜಕ್ಕೂ ಇವನಿಗೆ ಹೆಣ್ಣು ಸಿಗೋದು ಕಷ್ಟವಾಗುತ್ತೆ. ಹಾಗಂತ ಈ ಕಿಟ್ಟುಗೂ ಮದುವೆ ಬೇಡವೇ? ಈ ಹುಡುಗಿ ಕಾವೇರಿಗೂ ಹಿಂದೆ ಮುಂದೆ ಅಂತ ಯಾರೂ ಇಲ್ಲ. ಹೇಗೂ ಈ ಮನೆಗೆ ಚೆನ್ನಾಗಿ ಹೊಂದಿಕೊಂಡಿದ್ದಾಳೆ. ಇಬ್ಬರಿಗೂ ವಯಸ್ಸು ಕೂಡ ಹೊಂದುತ್ತದೆ. ಇವರಿಬ್ಬರಿಗೂ ಮದುವೆ ಮಾಡಿದರೆ ತಮ್ಮನ ಕಷ್ಟ ಸುಖಕ್ಕೆ ಕಾವೇರಿಯೂ ಜೊತೆಯಾದಳು ಅಂದುಕೊಂಡು ತಮ್ಮನಿಗೂ ಕಾವೇರಿಗೂ ಬೇರೆ ಬೇರೆಯಾಗಿ ಅಭಿಪ್ರಾಯ ಕೇಳಿದ್ದಳು. ಅವರಿಬ್ಬರ ಅಸ್ಪಷ್ಟ ಅರೆಬರೆ ಅಭಿಪ್ರಾಯವೇ ಮೌನ ಸಮ್ಮತಿ ಲಕ್ಷಣಂ ಎಂದು ಅರ್ಥ ಮಾಡಿಕೊಂಡು ಇಬ್ಬರಿಗೂ ಒಂದು ಒಳ್ಳೆಯ ದಿನ ತಂಗಿ ಪದ್ಮಜಳ ಕುಟುಂಬಕ್ಕೂ ಬರಲು ಹೇಳಿ ಊರಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಅಂಬುಜ ಸರಳವಾಗಿ ಮದುವೆ ಮಾಡಿಸಿ ಬಿಟ್ಟಿದ್ದಳು. ಹೀಗೆ ಅಂಬುಜ ತನ್ನ ಬದುಕೆಂಬ ಬಲೆಯೊಳಗೆ ಕಾವೇರಿಯನ್ನು ತಂದಿರಿಸಿ ಆ ಮನೆಯ ಸದಸ್ಯರನ್ನಾಗಿ ಮಾಡಿದ್ದಳು. ಅದು ಸಾಲದೆಂಬಂತೆ ಸುಮಾರು 20,000 ರೂಪಾಯಿ ಬಂಡವಾಳ ತೊಡಗಿಸಿ ಅವನಿಗೊಂದು ಸಣ್ಣ ಚಿಲ್ಲರೆ ಅಂಗಡಿಯನ್ನ ಅಂಬುಜ ಹಾಕಿ ಕೊಟ್ಟಿದ್ದಳು. ಮೇಡಮ್ ಅವರು ಕಾಫಿ ಕುಡಿರಲಿಲ್ವೇರೋ ತನ್ನಗಾತೋನು ಸೀನಪ್ಪ ಬಳಿ ಬಂದು ಹೇಳಿದಾಗಲೇ ಅಂಬುಜಳಿಗೆ ತಾನು ಆಫೀಸ್ನಲ್ಲಿ ಡ್ಯೂಟಿ ಮೇಲಿದ್ದೀನಿ ಅಂತ ನೆನಪಾಗಿತ್ತು. ಕುಡಿತೀನಪ್ಪ, ಏನೋ ಮಾಡ್ತಾ ಅದರ ಕಡೆಗೆ ಲಕ್ಷ್ಯನೇ ಬರ್ಲಿಲ್ಲ ಅಂದಿದ್ದಳು. ನೀವು ಕಣ್ಮುಚ್ಕೊಂಡ್ರಿ ಕೂತಿದ್ರಿ ಮೇಡಮ್ ಅವರೇ, ಕಾಫಿ ತಗಳಿ ಅಂತ ನಾನು ಹೇಳೇ ಇಟ್ಟೋದೆ ಎಂದಿದ್ದ ಸೀನಪ್ಪ. ಊನಪ್ಪ, ಈಗ ಕುಡಿತೀನಿ ಎಂದು ಅವಳ ಮುಖದ ಮೇಲೆ ಬಲವಂತದ ನಗು ತಂದು ಕೊಂಡಿದ್ದಳು. ಮನಸ್ಸು ಅವಳ ತಮ್ಮ ಕಿಟ್ಟುನ ದುರ್ಮರ ನೆನೆದು ಮರುಗುತ್ತಿತ್ತು. ತನ್ನವರು ಎಂದುಕೊಂಡು ತಾನು ತನ್ನ ಜೀವತ್ತೆಯುದ್ದ ಜತನದಿಂದ ಪೋಷಣೆ ಮಾಡುತ್ತಾ ಬಂದಿದ್ದ ತಂಗಿಯರಿಬ್ಬರು ಒಂದೊಂದು ರೀತಿಯಲ್ಲಿ ತನ್ನಿಂದ ದೂರವಾದಾಗ ಈ ಕಾವೇರಿ ಅವರ ಮನೆ ತುಂಬಿ ಅಂಬುಜಳ ಪಾಲಿಗೆ ತಂಗಿಯ ಸ್ಥಾನವನ್ನ ತುಂಬಿದ್ದಳು. ಮುಂದೆ ಅವಳು ಎತ್ತ ಹೆಣ್ಣು ಮಗು ರಶ್ಮಿ ತನ್ನ ನಗು ಕೇಕೆ ಆಟ ಪಾಠಗಳಲ್ಲಿ ಇಂದಿನ ಎಲ್ಲಾ ನೋವು ದುಃಖಗಳನ್ನ ಶಮನ ಮಾಡುತ್ತಿತ್ತು. ಇಂತಹ ದಿನಗಳಲ್ಲಿ ಕಿಟ್ಟು ರಶ್ಮಿಗೆ ಶಾಲೆಗೂ ಸೇರಿಸುವ ಮೊದಲೇ ಒಮ್ಮೆ ತನ್ನ ಅಂಗಡಿ ಬಾಗಿಲು ಮುಚ್ಚಿ ರಾತ್ರಿ ಮನೆಗೆ ವಾಪಸ್ಸಾಗುವ ತೀರಾ ಅನಿರೀಕ್ಷಿತವಾಗಿ ಟ್ರಕ್ ಒಂದರ ಅಡಿಗೆ ಸಿಲುಕಿ ಅಸುನೀಗಿದ್ದ ಇದ್ದ ಒಬ್ಬ ತಮ್ಮನನ್ನು ದೇವರು ಕಸಿದುಕೊಂಡಾಗ ಅಂಬುಜ ಒಂದಷ್ಟು ದಿನ ತೀರಾ ಒಂಟಿಯಾಗಿ ಬಿಟ್ಟಿದ್ದಳು. ಒಂದು ಸಮಾಧಾನವೆಂದರೆ ಇತ್ತೀಚೆಗೆ ಅವಳಿಗೆ ಪುನಃ ಇದ್ದ ಊರಿಗೆ ವರ್ಗವಾಗಿತ್ತು. ಆ ಸಮಯದಲ್ಲಿ ಮಗನ ಸಾವಿನಿಂದ ಅವಳ ತಾಯಿಯು ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಸ್ವಸ್ಥತೆಗಳಂತೆ ವರ್ತಿಸತೊಡಗಿದಾಗ ತನ್ನವರೆನ್ನುವರು ಬೇರೆ ಯಾರೂ ಇಲ್ಲದೆ ಅನಾಥಳಾದ ಕಾವೇರಿಯನ್ನು ನೋಡುವಾಗ ಇನ್ನು ಇದೇ ಗುಂಗಿನಲ್ಲಿ ತಾನು ಕರ್ತವ್ಯ ಈನಲಾಗಬಾರದು. ಕಿಟ್ಟು ಹೋದರೂ ಅವನ ಮಗಳ ರೂಪದಲ್ಲಿ ನಮ್ಮ ನಡುವೆಯೇ ಇದ್ದಾನೆ.
ಈ ಮಗು ರಶ್ಮಿಗೆ ಶಾಲೆಗೆ ಸೇರಿಸಿ ಅವಳ ವಿದ್ಯಾಭ್ಯಾಸದ ಕಡೆಗೆ ತಾನೇ ಲಕ್ಷ್ಯ ವಹಿಸಬೇಕು ಎಂದು ಮನಸ್ಸನ್ನ ಗಟ್ಟಿ ಮಾಡಿಕೊಂಡಿದ್ದಳು ಅಂಬುಜಾ. ಮದುವೆಗೆಂದು ಹೋಗಿದ್ದ ಸಹ ಉದ್ಯೋಗಿಗಳು ಅರುಷ ಉತ್ಸಾಹದಿಂದ ಮಾತನಾಡುತ್ತಾ ಒಬ್ಬೊಬ್ಬರಾಗಿ ಆಫೀಸಿನೊಳಗೆ ಬರಲು ಪ್ರಾರಂಭಿಸಿದಾಗ ಅವಳು ಹಳೆಯ ನೆನಪುಗಳ ಬಲೆ ತೊಡೆದು ವಾಸ್ತವಕ್ಕೆ ಬಂದಿದ್ದಳು. ಲಘು ಬಗೆಯಿಂದ ಎದುರುಗಿದ್ದ ಫೈಲ್ ತೆರೆದು ಪ್ರಯತ್ನಪೂರ್ವಕವಾಗಿ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಳು ಅಂಬುಜಾ. ಆಲೋಚನೆಗಳಲ್ಲೇ ಕಳೆದು ಹೋಗಿದ್ದ ಅವಳಿಗೆ ಹೊಟ್ಟೆ ಚುರುಗುಟ್ಟುತ್ತಿದ್ದರು. ಎಲ್ಲರೂ ಮದುವೆ ಮನೆಯಲ್ಲಿ ಉಂಡು ಬಂದು ತಮ್ಮ ತಮ್ಮ ಕೆಲಸ ಪ್ರಾರಂಭಿಸುತ್ತಿದ್ದಾಗ ಅವಳಿಗೆ ಪ್ರತ್ಯೇಕವಾಗಿ ಎದ್ದು ಹೋಗಿ ಡಬ್ಬಿ ತೆರೆದು ಉಣ್ಣುವ ಮನಸ್ಸಾಗಲಿಲ್ಲ. ಸಂಜೆ ವಾಪಸ್ ಮನೆಗೆ ಬರುವಾಗ ರಸ್ತೆ ಬದಿಯಲ್ಲಿದ್ದ ನಾಯಿಗೆ ಊಟವನ್ನ ಹಾಕಿ ಡಬ್ಬಿಯನ್ನ ಖಾಲಿ ಮಾಡಿ ತಂದಿದ್ದಳು. ಮನೆಗೆ ಬಂದವಳೆ ಚಪ್ಪಲಿ ಬಿಡುತ್ತಾ ಕಾವೇರಿಯತ್ತ ತಿರುಗಿ, ರಶ್ಮಿ ಬಂದಳ ಎಂದಿದ್ದಳು. ಇನ್ನೂ ಇಲ್ಲಕ್ಕ, ಕೆಲಸಕ್ಕೆ ಹೋಗಿದ್ದಾಳೆ ತಾನೆ ಕೇಳಿದ್ದಳು ಅನುಮಾನದಿಂದ. ಕಾವೇರಿಯು ಹೌದೆನ್ನುವಂತೆ ತಲೆ ಆಡಿಸಿದ್ದಳು. ಅಂಬುಜಾ ಕೈಕಾಲು ತೊಳೆದು ಬಟ್ಟೆ ಬದಲಿಸಿ ಬರುವಾಗ ಕಾವೇರಿ ಕಾಫಿ ತಂದಿದ್ದಾಗ ಅವಳತ್ತ ನೋಡುತ್ತಾ, ನಿನಗೆ ಅಮ್ಮನಿಗೆ ಮಧ್ಯಾಹ್ನ ಇಬ್ರು ಊಟ ಮಾಡಿದ್ರ ಕೇಳಿದ್ದಾಳು. ಅಮ್ಮಂಗೆ ಯಾಕೋ ನಿದ್ರೆ ಹತ್ತಿದೆ, ಎಲ್ಲರಿಗೂ ರಶ್ಮಿ ಬಂದ ಮೇಲೆ ಮಾಡ್ತೀನಿ, ಇನ್ನರ್ಧ ಗಂಟೆಯಲ್ಲಿ ಅವಳು ಬರಬಹುದೇನು ಕಾವೇರಿ ಹೇಳಿದ್ದಳು. ಅವಳ ಮೇಲೆ ಸಿಟ್ಟಾಗ್ಬೇಡ, ನೀನು ಎಷ್ಟೆಂದರೂ ಅವಳ ತಾಯಿ, ನಿಧಾನವಾಗಿ ಪ್ರೀತಿಯಿಂದ ಮಾತಾಡಿಸಿ ಅವನು ಯಾರಂತ ಮೊದಲು ಕೇಳ್ಕೊ, ಮುಂದೇನು ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣಂತೆ ಅಂಬುಜಾ ಹೇಳಿದಾಗ ಕಾವೇರಿ ಪುನಃ ಸಣ್ಣಗೆ ಅಳಲು ಪ್ರಾರಂಭಿಸಿದ್ದಳು. ಅವಳ ಭುಜ ಹಿಡಿದು ಕಣ್ಣೀರು ತೊಡೆದು, ಎಲ್ಲದಕ್ಕೂ ಸುಮ್ಮನೆ ಆಗೆಲ್ಲ ಅಳಬೇಡ, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಗೊತ್ತಾಯ್ತಾ, ನೀನು ಸಮಾಧಾನದಿಂದ ಇರು, ಇದಕ್ಕೂ ಮೇಲ್ಪಟ್ಟು ನಿನ್ ಜೊತೆ ನಾನಿದ್ದೇನಲ್ಲ, ಯೋಚನೆ ಮಾಡ್ಬೇಡ ಎಂದು ಅಂಬುಜಾ ಭುಜ ತಟ್ಟಿ ಸಮಾಧಾನಿಸಿದ್ದಳು. ಕಾವೇರಿ ಹೇಳಿದಂತೆ ಅರ್ಧ ಗಂಟೆಯೊಳಗೆ ರಶ್ಮಿ ಮನೆಗೂ ಬಂದಿದ್ದಳು. ಅಂಬುಜಾ ಕೂಡ ಅವಳೊಂದಿಗೆ ಏನೂ ಮಾತನಾಡದೆ ಎದ್ದು ಒಳ ಹೋಗಿ ಕೋಣೆ ಒಳಗೆ ಮಲಗಿದ್ದ ತಾಯಿಯನ್ನ ಅಲುಗಾಡಿಸಿ ಎಬ್ಬಿಸಿ, ಯಾಕಮ್ಮ ಹೀಗೆ ಮೂರು ಸಂಜೆ ಹೊತ್ತಿಗೆ ಮಲ್ಕೋತಿ, ಬಾ ಕಾವೇರಿ ಕಾಫಿ ಮಾಡ್ತಿದ್ದಾಳೆ ಕುಡಿಯುವಂತೆ ಎಂದು ಹೇಳಿ ತಾಯಿಯನ್ನ ಎಬ್ಬಿಸಿ ಹೊರಗೆ ಕರೆತಂದಳು. ಈ ಹಿಂದೆ ಇದೇ ವಿಚಾರದಲ್ಲಿ ರಶ್ಮಿ ಒರಟಾಗಿ ನಡೆದುಕೊಂಡದ್ದು ಅಂಬುಜಳಿಗೂ ಒಂದು ಬಗೆಯಲ್ಲಿ ನೋವು ಅವಮಾನ ಎನಿಸಿದ್ದರಿಂದ ಅವಳು ರಶ್ಮಿಗೆ ನೇರವಾಗಿ ಮಾತನಾಡಿಸಲಿಲ್ಲ. ರಶ್ಮಿಯು ಆಕೆ ಮೌನವಾಗಿ ಕಾಫಿ ಕುಡಿದು ಎಲ್ಲರ ಲೋಟಗಳನ್ನ ಎತ್ತಿಕೊಂಡು ತೊಳೆದಿಡಲು ಒಳಗೆ ಹೋದಳು. ಒಂದೆರಡು ದಿನ ಮನೆಯಲ್ಲಿನ ವಾತಾವರಣ ಸ್ವಲ್ಪ ಬಿಗುವಾಗೇ ಇತ್ತು. ಮೂವರು ಪರಸ್ಪರ ಮಾತನಾಡಿಕೊಳ್ಳದೆ ತಮ್ಮೊಂದಿಗೆ ತಾವೇ ಮನಸ್ಸಿನೊಳಗೆ ಮಾತನಾಡಿಕೊಳ್ಳುತ್ತಲೇ ದಿನ ಜಾರುವುದು, ರಾತ್ರಿ ಉಳುವುದು ನಡೆದೇ ಇತ್ತು. ಈ ಹೆಣ್ಣು ಗಂಡಿನ ನಡುವೆ ಅದೆಂತ ಮಾಯಾಜಾಲ ಬಿಸ್ತಾನಲ್ಲ ಆ ದೇವರು. ಅಪ್ಪ ಅಮ್ಮನ ಮದುವೆ ಎಲ್ಲ ಹೇಗಾಗಿತ್ತೋ ಗೊತ್ತಿಲ್ಲ, ಅವರ ಸಂಸಾರ, 4 ಮಕ್ಕಳಂತೂ ನಾವೆಲ್ಲ ಒಟ್ಟಿ ಈಗ ಒಬ್ಬೊಬ್ಬರದ್ದು ಒಂದೊಂದು ಕತೆ ಆಯ್ತಲ್ಲ. ಅಪ್ಪ ತೀರಿದ್ದ ಸಮಯದಲ್ಲಿ ತಾನು ಕೆಲಸ ಮಾಡಿ ಮನೆ ನೋಡ್ಕೊತಿದ್ದೀನಿ ಅನ್ನೋದೇ ತನಗೆ ಸಂಭ್ರಮವಾಗಿತ್ತು. ಆದರೆ ಪಂಕಜ ಯಾವಾಗ ಲವ್ ಮಾಡ್ತಿದ್ದೀನಿ ಅಂದಳು, ಆಗ ನಾನು ಮದುವೆಯಾಗಿ ನನ್ನ ಪಾಡಿಗೆ ನಾನು ಹೋಗಬೇಕಿತ್ತು ಅನಿಸಿತ್ತು. ಆದರೆ ಲವ್ ಅನ್ನುತ್ತಲೇ ಅವಳು ಈ ಲೋಕವನ್ನೇ ಬಿಟ್ಟು ಹೋದಾಗ ಇನ್ನು ಮುಂದೆ ಯಾರು ಏನಾದ್ರೂ ಮಾಡಿಕೊಳ್ಳಲಿ, ಯಾರ ಉಸಬರಿಗೂ ನಾನು ಹೋಗೋದೇ ಬೇಡ ಅಂದುಕೊಂಡು ಸುಮ್ಮನಿದ್ದಕ್ಕೆ ಪದ್ದು ಮದುವೆ ಆಗೋಯ್ತು. ಇನ್ನು ಕಾವೇರಿಗೆ ಯಾರು ಇಲ್ಲ ಅನ್ನುವಂತಾಗ ಮನೆಯೊಳಗಿನ ಪರಿಸ್ಥಿತಿಯನ್ನು ಮನಗಂಡು ಕಿಟ್ಟು ಕಾವೇರಿ ಇಬ್ಬರಿಗೂ ತಾನೇ ಮುಂದುವರಿದು ಮದುವೆ ಮಾಡಿದಂತಾಗಿತ್ತು. ಪ್ರಾಪ್ತಿ ಇದ್ದಷ್ಟೇ ದಕ್ಕೋದು ಅನ್ನುವ ಹಾಗೆ ಕಿಟ್ಟು ಎಲ್ಲರನ್ನೂ ಕೈಬಿಟ್ಟು ಹೊರಟೆ ಹೋದಾಗ ಅವನ ಹೆಸರು ಹೇಳಲು ಇರುವ ಈ ರಶ್ಮಿಯ ಬದುಕು ರೂಪಿಸೋದು ನನ್ನ ಕರ್ತವ್ಯ ಅಂದುಕೊಂಡರೆ ಅವಳು ಈಗೇನು ಎಡವಟ್ಟು ಮಾಡಿಕೊಂಡಿದ್ದಾಳೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂಬುಜಾಳ ಮನದಲ್ಲಿ ಆಲೋಚನೆಗಳ ರಿಂಗಣವಾದರೆ ಇತ್ತ ಕಾವೇರಿಯ ಮನದಲ್ಲಿ ಒಂದು ಬಗೆಯ ದಳವಳ. ತಾನು ಅನ್ನ ಉಣ್ಣುತ್ತಲೇ ಬೆಳೆದ ಮನೆಗೆ ಸೊಸೆಯಾಗಿ ಬಂದೆ, ಸಂತೋಷದಿಂದ ಆ ಮನೆ ಋಣ ತೀರಿಸೋಣ ಎಂದುಕೊಂಡರೆ ದೇವರು ತನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡ. ಅಂಬಕ್ಕ ಹೇಳಿದ ಹಾಗೆ ನಡೆದುಕೊಂಡು ಹೆತ್ತ ಮಗಳಿಗೊಂದು ಒಳ್ಳೆಯ ಮನೆಗೆ ಸೇರಿಸುವಂತಾದರೆ ಸಾಕು ಅಂದುಕೊಂಡರೆ ಈ ರಶ್ಮಿ ಎಂಥ ಕೆಲಸ ಮಾಡಿದ್ದಾಳೆ. ಯಾರು ಅವನು? ಮಾತಾಡಿ ಅವನ ಜೊತೆಯಲ್ಲಿ ನಿಂಗೆ ಮದುವೆ ಮಾಡಿಸ್ತೇನೆ ಅಂತ ಅಂಬಕ್ಕ ಅಂದ್ರು ಅವಳು ಸಿಟ್ಟಿನಿಂದ ಅಂಬಕ್ಕನ ಕುತ್ತಿಗೆಗೆ ಕೈ ಹಾಕಿದಳಲ್ಲ. ಅವರಿಗೆ ಹಾಗೆ ಮಾಡಿದವಳು ಇನ್ನು ನಾನು ಕೇಳಿದರೆ ಯಾರಂತೂ ಹೇಳುತ್ತಾಳ, ಅಕ್ಕ ನೋಡಿದರೆ ನೀನೇ ಅವಳನ್ನ ಕೇಳು ಅಂತ ಅಂದಿದ್ದಾರೆ. ರಶ್ಮಿಗೆ ಹೇಗೆ ಕೇಳಬೇಕು, ಅಂಬಕ್ಕನಿಗೆ ಏನೆಂದು ಹೇಳಬೇಕು ಎಂದು ಆಲೋಚಿಸುತ್ತಾ ಕಾವೇರಿಯ ಮನಸ್ಸು ಡೋಲಾಮನವಾಗಿತ್ತು. ಇತ್ತ ರಶ್ಮಿ ಮನದಲ್ಲೂ ಕೂಡ ತುದಿ ಮೊದಲಿಲ್ಲದ ಆಲೋಚನೆಗಳು ಹರಿದಾಡುತ್ತಿದ್ದವು. ತಾನು ಹುಟ್ಟಿದಾರಂಭ್ಯ ಅತ್ತೆ ಪ್ರೀತಿಯ ರಕ್ಷೆಯಲ್ಲಿ ಬೆಚ್ಚಗಿದ್ದವಳೇ ತಾನೆ. ಒಂದು ದಿನವೂ ತನಗೆ ಅತ್ತ ಸರಿದು ನಿಲ್ಲು ಎಂದವರಲ್ಲ ಈ ದೊಡ್ಡತ್ತೆ. ಅಪ್ಪ ತೀರಿ ಹೋದ ಮೇಲಂತೂ ತನ್ನ ಮೇಲೆ ಅವರು ಅತೀವ ಕಾಳಜಿ ತೋರುತ್ತಿದ್ದದ್ದು ನಿಜ. ಚಿಕ್ಕವಳಿದ್ದಾಗ ಎಲ್ಲರ ಹಾಗೆ ನಾನು ತುಂಬಾ ಚೆನ್ನಾಗಿ ಓದಿ ವಿದ್ಯಾವತಿ ಆಗಬೇಕು, ಪದ್ಮಜ ಅತ್ತೆಯ ಹಾಗೆ
ನಾನು ಒಳ್ಳೆ ನೌಕರಿ ಹಿಡಿಬೇಕು ಎಂದೆಲ್ಲ ಹತ್ತಿರ ಕೂರಿಸಿ ಹೇಳುತ್ತಿದ್ದ ಅತ್ತೆ ಮುಂದೆ ತಾನು ಅಷ್ಟೇನು ಜಾರಿಯಲ್ಲ ಅಂತ ತಿಳಿದಾಗ ಬಯ್ಯದೆ ಗದರಿಕೊಳ್ಳದೆ ಎಷ್ಟು ಸಮಾಧಾನದಿಂದ ಕಂಪ್ಯೂಟರ್ ಕೋರ್ಸಿಗೆ ಸೇರ್ಕೋ, ಅದಕ್ಕೂ ಸ್ಕೋಪ್ ಇದೆ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದರು. ಆ ಕೋರ್ಸ್ ಕೂಡ ನನಗೆ ಪೂರ್ತಿ ಮಾಡಲಕ್ಕಾಗಲಿಲ್ಲ. ಕಡೆಗೆ ಓದು ನಿಲ್ಲಿಸಿ ಯಾರೋ ಫ್ರೆಂಡ್ ಹೇಳಿದ್ದನ್ನು ಕೇಳಿ ಡಾಕ್ಟರ್ ಕ್ಲಿನಿಕ್ ಒಂದರಲ್ಲಿ ತಾನು ರಿಸೆಪ್ಷನಿಸ್ಟ್ ಕೆಲಸಕ್ಕೆ ಸೇರಿದಾಗಲೂ ನನ್ನ ನಿರ್ಧಾರಕ್ಕೆ ಅತ್ತೆ ಆಕ್ಷೇಪಣೆ ಮಾಡಿಲ್ಲ. ಅದು ಬಿಟ್ಟು ಒಂದು ಸಾರಿನು ನೀನು ದುಡಿದ ದುಡ್ಡು ಏನು ಮಾಡ್ತಿದ್ದಿ ಅಂತಲೂ ಕೇಳಲಿಲ್ಲ. ಪಾಪ, ಮೊನ್ನೆ ಆದರೂ ನಾನು ಅಷ್ಟು ಉದ್ವೇಗ ಮಾಡಿಕೊಳ್ಳುವಂತದ್ದು ಅತ್ತೆ ಏನು ಅನ್ನಲಿಲ್ಲ ಅಲ್ವಾ. ಅವನು ಯಾರು ಹೇಳು, ನಾನೇ ಮಾತಾಡಿ ಮದುವೆ ಮಾಡಿಸ್ತೀನಿ ಅಂದಿದ್ರು. ನಾನು ಯಾಕೆ ಹಾಗೆ ಅತ್ತೆಯ ಕತ್ತು ಇಸುಕೋಕೆ ಹೋದೆ? ಅಕಸ್ಮಾತ್ ಅವತ್ತು ನನ್ನ ಕೈ ಹಿಡಿತ ಏನಾದ್ರೂ ಬಿಗಿಯಾಗಿ ಬಿಟ್ಟಿತ್ತು ಅಂದರೆ ದೊಡ್ಡತ್ತೆ ಉಳಿತಿರಲಿಲ್ಲ. ನಾನು ಜೈಲಿಗೆ ಹೋಗಬೇಕಿತ್ತು. ಮತ್ತೆ ಅಜ್ಜಿ ಅಮ್ಮನ ಪಾಡು. ಯಾಕೆ ಅವತ್ತು ನಾನು ಹಾಗೆ ಮಾಡಿದೆ? ಯಾರದೋ ಮೇಲಿನ ಕೋಪ ಇನ್ನಾರದೋ ಮೇಲೆ ತೀರಿಸಿಕೊಳ್ಳಲು ಹೋದೆನಲ್ಲ. ಮನೆಯವಳೇ ಅಂತ ಅತ್ತೆ ಮೇಲೆ ಹಾಗೆ ಸದರ ತಗೋಬಾರದಿತ್ತು. ಅತ್ತೆಗೆ ನಾನೀಗ ಸಾರಿ ಅನ್ನಲ್ಲ. ಸಾರಿ ಕೇಳಿದರೆ ಮುಗಿತಾ? ಮಾಡಿದ ತಪ್ಪು ತಪ್ಪೇ ತಾನೆ. ಒಂದು ವೇಳೆ ಈ ತಪ್ಪನ್ನ ಕ್ಷಮಿಸಿದರು ಆ ತಪ್ಪು ಬಟ್ಟೆ ಮುಳ್ಳಿನ ಮೇಲೆ ಬಿತ್ತು, ಮುಳ್ಳು ಬಟ್ಟೆಯ ಮೇಲೆ ಬಿತ್ತು. ಒಟ್ಟಿನಲ್ಲಿ ಈಗ ಬಟ್ಟೆ ತೂತಾಗಿರುವುದಂತೂ ನಿಜ. ಈಗ ನಾನು ಏನು ಮಾಡಬೇಕು? ಮುಂದೆ ಹೇಗೆ? ಚಿಂತೆಯ ಕೊಳವು ಚಕ್ರವ್ಯೂಹವಾಗಿತ್ತು. ಒಂದು ವಾರ ಕಳೆದ ನಂತರ ಅದೊಂದು ದಿನ ತನಗೆ ಆಫೀಸ್ಗೆ 2ನೇ ಶನಿವಾರದ ರಜೆಯೆಂದು ಮನೆಯಲ್ಲಿದ್ದ ಅಂಬುಜಳು ರಶ್ಮಿ ಎಂದಿನಂತೆ ಕೆಲಸಕ್ಕೆ ಹೋದ ಮೇಲೆ ಕಾವೇರಿ ಬಳಿ ಕೇಳಿದಳು. ನೀನು ಮಾತನಾಡಿದೆಯ ರಶ್ಮಿಯ ಹತ್ತಿರ? ಕಾವೇರಿ ಬಲವಾದ ದೃಷ್ಟಿಯಿಂದ ಮೌನವಾಗಿ ಅಂಬುಜಳತ್ತ ನೋಡಿದಳಷ್ಟೇ. ಅಂಬುಜಳಿಗೆ ಅರ್ಥವಾಗಿತ್ತು. ಯಾರು ಅವನು ಅಂತ ಏನಾದ್ರೂ ಹೇಳಿದಳ? ಹೋಗಲಿ, ಹೀಗೆ ಎಷ್ಟು ತಿಂಗಳು? ಮೂರಾಗಿರಬಹುದೇನು? ಎಲ್ಲೋ ಆಳದ ಗುಹೆಯಿಂದ ಕ್ಷೀಣವಾಗಿ ಬಂದಂತಿತ್ತು ಕಾವೇರಿಯ ಧ್ವನಿ. ಅಲ್ವೇ, ಎಷ್ಟು ನಿಸೂರಾಗಿ ಹೇಳ್ತಿದ್ಯಲ್ಲ. ಈಗ ಅವಳಂತಾಳೆ. ಅವಳಿಗೆ ನನ್ನ ಹತ್ರ ಮಾತಾಡಕ್ಕೆ ಭಯವೋ ಸಿಟ್ಟೋ ಇರಬಹುದು. ಆದರೆ ನೀನು ಅವಳಿಗೆ ಎತ್ತಮ್ಮ ಅಲ್ವಾ? ಅವಳ ಜೊತೆ ಪ್ರೀತಿಯಿಂದನೋ ಗದರಿಸಿಯೋ ಮಾತಾಡಿ ವಿಷಯ ಸರಿಯಾಗಿ ತಿಳ್ಕೊ ಅಂತ ನಾನು ನಿನಗೆ ಹೇಳಿಯೇ ವಾರದ ಮೇಲಾಯ್ತು. ನೀನಿನ್ನು ಕೇಳೋದ್ರಲ್ಲೇ ಇದ್ದಿ. ನಾನು ಕೇಳಿದ್ದಕ್ಕೆ ಅವತ್ತು ಅವಳು ಹೇಗಾಡಿದಳು ಅಂತ ನೀನು ನೋಡಿದೆ ತಾನೆ. ನೀನು ನಿನ್ನ ಮಗಳ ಹತ್ರ ಮಾತಾಡಿ ಕೇಳು. ಅಂಬುಜಳ ಮಾತಿಗೆ ಕಾವೇರಿ ಆಗಲಿ ಎಂಬಂತೆ ತಲೆ ಆಡಿಸಿದಳು. ಇಷ್ಟೆಲ್ಲ ಆಗಿದೆ ಅಂದ ಮೇಲೆ ಆದಷ್ಟು ಬೇಗ ಅವನ ಹತ್ರ ನಾವು ಮಾತಾಡಿ ಮದುವೆನಾದ್ರೂ ಮಾಡ್ಬೇಕಲ್ವಾ? ಕಡೆಗೆ ಅವನು ಯಾರೋ ಅಯೋಗ್ಯ ಅಂತಾದ್ರೆ ಆ ಮಗು ಬೇಡ ಅಂತ ಹೊಟ್ಟೆನಾದ್ರೂ ತೊಳಸಬೇಕು ಹೊರಟಾಗಿ ಹೇಳಿದಳು ಅಂಬುಜ. ಕೇಳಿ ಹೇಳ್ತೀನಿ ಎಂದಿದ್ದಳು ಕಾವೇರಿ. ಮುಂದೆ ಒಂದು ದಿನ ಬೆಳಿಗ್ಗೆ ರಶ್ಮಿ ಕೆಲಸಕ್ಕೆಂದು ಹೋದ ಮೇಲೆ, ಅಕ್ಕ, ನಾವು ಇವತ್ತು ರಾತ್ರಿ ಬಸ್ಸಿಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂತೆ. ಅಲ್ಲಿ ಆ ಹುಡ್ಗ ರಶ್ಮಿನ ಮದ್ವೆ ಆಗ್ತಾನಂತೆ. ಹಾಗಂತ ನೀವು ಸ್ನಾನಕ್ಕೆ ಹೋದಾಗ ರಶ್ಮಿ ಹೇಳಿ ಹೋದಳು ಎಂದಿದ್ದಳು ಕಾವೇರಿ. ಅಲ್ವೇ, ನಿಂತ ಕಾಲಲ್ಲಿ ಹೀಗೆ ಹೋಗಬೇಕು ಅಂತ ನೀನು ಹೇಳಿದರೆ ರಜೆ ಬೇಡ್ವಾ? ಅಲ್ಲದೆ ಅಮ್ಮಗೆಲ್ಲಾದ್ರೂ ಈಗ ಬಸ್ಸಲ್ಲಿ ಹೋಗೋಕ್ಕಾಗುತ್ತಾ? ಇಲ್ಲಕ್ಕ, ಅವನು ನಿಮ್ಮಮ್ಮನ್ನ ಮಾತ್ರ ಕರೆದುಕೊಂಡು ಬಾ ಅಂದಿದ್ದಾನಂತೆ. ನಾನು ನೀನು ಮಾತ್ರ ಹೋಗೋಣ ಅಂದಿದ್ದಾಳೆ ರಶ್ಮಿ ಎಂದಿದ್ದಳು. ಈ ಮಾತು ಕೇಳಿದಾಗ ಅಂಬುಜಳ ಮನಸ್ಸಿಗೂ ನೋವಾಗಿತ್ತು. ಇವರಿಗೆಲ್ಲ ನಾನೆಷ್ಟೇ ಮಾಡಿದರೂ ನಾನು ಇವರ ಪಾಲಿಗೆ ಹೊರಗಿನವಳಾಗಿಯೇ ಉಳಿಸಿದ್ದೇನೆ ಎನಿಸಿತ್ತು. ಸ್ವಲ್ಪ ಹೊತ್ತು ಮೌನವಾಗಿದ್ದರು ಅಂಬುಜ ತಡೆಯಲಾರದೆ ಕೇಳಿದಳು. ಇವತ್ತು ರಾತ್ರಿ ಹೋಗಿ ಮತ್ತೆ ಬರುವುದು ಯಾವಾಗ? ಮದುವೆ ಯಾವತ್ತಂತೆ? ಕೇಳಿದೆಯಾ? ಆ ಹುಡುಗನ ಬಗ್ಗೆ ಅವಳು ಏನು ಸರಿಯಾಗಿ ನನ್ನ ಹತ್ರ ಹೇಳಲೇ ಇಲ್ಲಕ್ಕ. ಅವನು ಯಾರು, ಏನು ಮಾಡ್ತಾನೋ ಒಂದೂ ಗೊತ್ತಿಲ್ಲ. ಮದುವೆ ಅಂತ ಒಂದಾದ್ರೆ ಸಾಕು, ಅವನಿಗೆ ಅವಳನ್ನ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗು ಅಂತ ಅಂದು ಬಿಡ್ತೀನಿ. ಮದುವೆ ಅಂತ ಮುಗಿದು ಬಿಟ್ಟರೆ ಮುಂದೆ ಬಸ್ಸು ಎಷ್ಟು ಹೊತ್ತಿಗೆ ಇದೇ ನೋಡಿಕೊಂಡು ನಾನು ವಾಪಸ್ ಇಲ್ಲಿಗೆ ಬರ್ತೀನಕ್ಕ. ಸೊಕ್ಕಿನಿಂದ ಮಾಡ್ಕೊಂಡಿದ್ದಾಳೆ. ಅವಳ ಆನೆಯಲ್ಲಿ ಬರೆದಿದ್ದಾಗುತ್ತೆ. ಹೇಗೋ ಈ ಮನೆಯಿಂದ ಹೊರಗೆ ಹೊರಟಿದ್ದಾಳೆ. ಹೋಗೇ ಬಿಡಲಿ. ಮತ್ತೆ ಈ ಮನೆಗೆ ಅವಳು ಬರೋದೇ ಬೇಡ. ಅವಳ ಮಾತಿಗೆ ಅಂಬುಜ ಏನು ಹೇಳದೆ ಪರೀಕ್ಷಕ ದೃಷ್ಟಿಯಿಂದೆಂಬಂತೆ ಕಾವೇರಿಯತ್ತ ನೋಡಿದ್ದಳು. ಅಂಬುಜಳಿಗೂ ಕಾವೇರಿಯ ಮಾತುಗಳು ಅವಳ ಹೃದಯದ ಭಾವನೆ ಸರಿಯಾಗಿ ಅರ್ಥವಾಗಲಿಲ್ಲ. ಏನೋ ಮಾತಾಡಿ ಹೇಗೋ ಸ್ವಲ್ಪ ಮನಸ್ಸು ಹಗುರ ಮಾಡಿಕೊಂಡಿದ್ದಾಳೆ. ದೇವರಿಚ್ಛೆ ಏನಿದೆಯೋ ಯಾರಿಗೆ ಗೊತ್ತು ಅಂದುಕೊಂಡು ಸುಮ್ಮನೆ ಕೇಳುತ್ತಾ ನಿಂತಳು. ಅಲ್ಲಿಯವರೆಗೆ ಅತ್ತೆ ಕಡೆ ಹುಷಾರು. 2-3 ದಿನಗಳೊಳಗೆ ನಾನು ಬಂದು ಬಿಡ್ತೀನಕ್ಕ ಎಂದಿದ್ದಳು ಕಾವೇರಿ. ಅಂಬುಜಳಿಗೂ ಕೆಲಸಕ್ಕೆ ಹೊತ್ತಾಗುತ್ತಿದ್ದರಿಂದ ಹೆಚ್ಚು ಮಾತು ಬೆಳೆಸದೆ ಆಫೀಸ್ಗೆ ಹೊರಟಳು. ಅಂದು ಸಂಜೆ ಎಷ್ಟೇ ಬೇಗ ಎಂದರೂ ಆಫೀಸಿನ ಕೆಲಸ ಮುಗಿಸಿ ಅಂಬುಜ ಮನೆಗೆ ಬರುವಾಗ 6:30 ಆಗಿತ್ತು. ರಶ್ಮಿ ಇನ್ನೂ ಬಂದಿರಲಿಲ್ಲ. ಕೈಕಾಲು ತೊಳೆದು ಬರುವಾಗ ಎಂದಿನಂತೆ ಕಾವೇರಿ ಕಾಫಿ ಲೋಟ ಹಿಡಿದು ಎದುರು ನಿಂತಿದ್ದಳು. ಇನ್ನು ರಶ್ಮಿ ಬಂದಿಲ್ವಾ? ಇನ್ನೂ ಇಲ್ಲ, ಬೇಗ ಬರ್ತೀನಿ ಅಂದಿದ್ದಳು. ಈಗ ಬಂದಾಳು. ಹಾಗಾದ್ರೆ ರಶ್ಮಿ, ನೀನು ರಾತ್ರಿ ಬಸ್ಸಿಗೆ ಹೊರಟಿದ್ದೀರಾ? ಲಗೇಜ್ ಎಲ್ಲ ಪ್ಯಾಕ್ ಆಯ್ತಾ? ಅಕ್ಕ, ನಾನೊಂದು 3-4 ಸೀರೆ ಇಟ್ಕೊಂಡಿದ್ದೀನಿ, ಸಾಕು, ಬೇಗ ವಾಪಸ್ ಬರ್ತೀನಲ್ಲ.
ಅಂಬುಜ ಕಾಫಿ ಕುಡಿದು ಒಳಗೆ ಹೋಗಿ ತಾನು ಬೆಳಿಗ್ಗೆ ಬ್ಯಾಂಕಿನಿಂದ ತಂದಿದ್ದ 5,000 ರೂಪಾಯಿಗಳನ್ನ ತಂದು ಕಾವೇರಿ ಕೈಗಿಡುತ್ತಾ, ತಗೋ, ಇದ್ರಲ್ಲಿ 5,000 ಇದೆ, ಯಾತಕ್ಕಾದ್ರೂ ಬೇಕಾದ್ರೆ ಇಟ್ಕೊಂಡಿರು ಎಂದಳು. ಇದೇನು ಬೇಡಕ್ಕ, ರಶ್ಮಿನೂ ದುಡಿತಿದ್ದಾಳಲ್ಲ, ಹಾಗೆ ಅವಳ ಹತ್ರನೂ ದುಡ್ಡು ಇರಬಹುದು. ನೀವು ಸಹ ಒಂದಿನೂ ಅವಳ ಹತ್ರ 1 ಪೈಸಾನೂ ಕೇಳಿಲ್ಲ ಎಂದಿದ್ದಳು ಕಾವೇರಿ. ಇರಲಿ, ಇಟ್ಕೋ. ಅವನು ಯಾರು, ಏನು ಮಾಡ್ತಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ. ಮದ್ವೆ ಮಾಡ್ಕೊಂಡು ಅವನ ಜೊತೆ ಬದುಕ್ತೀನಿ ಅಂತ ಹೊರಟಿದ್ದಾಳಲ್ಲ, ಯಾವುದಕ್ಕಾದರೂ ಖರ್ಚಿಗಿರಲಿ. ಅವರಿಬ್ಬರ ಮದ್ವೆ ಆದ ಮೇಲೆ ನಿನಗೆ ವಾಪಸ್ ಬರ್ಲಿಕ್ಕೆ ನೀನು ಮತ್ತೆ ರಶ್ಮಿ ಹತ್ರ ಬಸ್ ಚಾರ್ಜಿಗೆ ಹಣ ಕೇಳಬೇಡ. ಹಿಂದೆ ಮುಂದೆ ವಿಚಾರ ಮಾಡಿ ನೋಡು. ಅಲ್ಲಿ ಸಂದರ್ಭ ಹೇಗೋ ಬರುತ್ತೋ ಹಾಗೆ ನಡ್ಕೋ. ಇಲ್ಲಿ ಅಮ್ಮಂದು ಕಾಳಜಿ ಮಾಡಬೇಡ. 1-2 ದಿನ ಹೇಗೋ ನಡೆಯುತ್ತೆ ಎಂದಿದ್ದಳು ಅಂಬುಜಾ. ಅಷ್ಟು ಹೊತ್ತಿಗೆ ರಶ್ಮಿಯು ಮನೆಗೆ ಬಂದು ಕೈಕಾಲು ತೊಳೆದು ಬರುವಾಗ ಕಾವೇರಿ ಅಜ್ಜಿ ಮೊಮ್ಮಗಳಿಗೆ ಕಾಫಿ ಮಾಡಿ ತಂದು ಕೊಟ್ಟಳು. ಅವರಿಗೆ ಹೊರಡಲು ತಡವಾಗಬಾರದೆಂದು ಬಗೆದ ಅಂಬುಜ ತಾನೇ ಅನ್ನ ಮಾಡಲು ಕುಕ್ಕರ್ ಜೋಡಿಸಿ ಸಾಂಬಾರ್ ಕುದಿಸಿ ಕುಕ್ಕರ್ ಕೂಗಿದ ಮೇಲೆ ರಶ್ಮಿಯನ್ನು ಹುಡುಕುತ್ತಾ ಹೊರಬಂದಳು. ರಶ್ಮಿ ತನ್ನ ರೂಮಲ್ಲಿ ಲಗೇಜ್ ಪ್ಯಾಕ್ ಮಾಡುತ್ತಿದ್ದುದನ್ನ ಕಂಡು ಅವಳನ್ನ ಕುರಿತು ಅಂಬುಜ ಕೇಳಿದಳು. ಧರ್ಮಸ್ಥಳಕ್ಕೆ ಹೊರಟಿದ್ದೀರಾ? ಹ್ಞೂ ಅತ್ತೆ. ಇಲ್ಲಿಂದ ನೀನು ಅಮ್ಮ ಹೋಗ್ತೀರಿ. ಅವರ ಮನೆಯಿಂದ ಯಾರು ಬರ್ತಾರಂತೆ? ಗೊತ್ತಿಲ್ಲ. ಯಾವಾಗ? ನಾಳೆನ ಮದುವೆನಾ? ಏನೋ ನೋಡಬೇಕು. ನಿನಗೂ ಬೇಜಾರಾಗಿದೆ ಅಂತ ಗೊತ್ತು ಪುಟ್ಟಿ. ಆಗಿದ್ದಾಯ್ತು. ಈಗ ಅದನ್ನೇ ಸರಿ ಮಾಡ್ಕೊಳ್ಳೋಕೆ ಹೊರಟಿದ್ದಿ. ಆ ದೇವರು ನಿನಗೆ ಒಳ್ಳೇದು ಮಾಡ್ಲಿ. ಅಂಬುಜ ಪ್ರೀತಿಯಿಂದ ರಶ್ಮಿ ತಲೆ ಸವರಿದಳು. ರಶ್ಮಿ ಅಂಬುಜನನ್ನ ಗಟ್ಟಿಯಾಗಿ ಬಿಗಿದಪ್ಪಿದಳು. ಅಂಬುಜ ಕೂಡ ಹಾಗೆ ತಬ್ಬಿಕೊಂಡಲ್ಲಿ ಅವಳ ಬೆನ್ನು ಸವರುತ್ತಾ, ಎಲ್ಲಾ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರ್ಬೇಕು. ಹೆದರ್ಬೇಡ, ಸೋಲಬೇಡ, ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಎಂದಿದ್ದಳು. ಅತ್ತೆಯ ಅಪ್ಪುಗೆಯಿಂದ ಬಿಡಿಸಿಕೊಂಡ ರಶ್ಮಿಯ ಕಣ್ಣುಗಳು ತುಂಬಿದ್ದವು. ಅಳಬೇಡ, ಏನೇ ತೊಂದರೆ ಬಂದ್ರೂ ಹೆದರಬೇಡ, ನಾನಿದ್ದೀನಿ. ಏನೇ ಸಹಾಯ ಬೇಕಾದ್ರೂ ನನ್ನ ಕೇಳು. ನಾಚ್ಕೋಬೇಡ. ನನ್ಗೂ ನಿಮ್ಮನ್ನು ಬಿಟ್ಟರೆ ಯಾರಿದ್ದಾರೆ? ಮದುವೆ ಆಗಿ ಹೊಸ ಬದುಕು ಹುಡ್ಕೋಕೊಂಡು ಹೊರಟಿದ್ದೆ. ನಗು ನಗುತ್ತಾ ಹೋಗ್ಬೇಕು. ಕುಕ್ಕರ್ ಆರಿರಬಹುದು. ಇಬ್ರು ಊಟ ಮಾಡಿ ಹೊರಡುವಿರಂತೆ. ಆಟೋಗೆ ಹೇಳಿ ಇಟ್ಟಿದ್ದೀಯಾ? ರಶ್ಮಿ ಎಲ್ಲದಕ್ಕೂ ಹೂ ಎಂದು ಚುಟುಕಾಗಿ ಉತ್ತರಿಸಿ ತಲೆ ಆಡಿಸಿದಳು. ರಶ್ಮಿ ಕಾವೇರಿ ಇಬ್ಬರು ರಾತ್ರಿಯೂಟ ಮುಗಿಸಿ ಹೊರಡುವಾಗ ಕಾವೇರಿ ತನ್ನ ಅತ್ತಿಗೆಗೂ ನಮಸ್ಕರಿಸಿ, ರಶ್ಮಿ ಅಜ್ಜಿಗೆ, ಅತ್ತೆಗೆ ಇಬ್ರಿಗೂ ನಮಸ್ಕಾರ ಮಾಡು ಎನ್ನಲು ಅಂಬುಜ ತಾಳು ಎಂಬಂತೆ ಕೈಸನ್ನೆ ಮಾಡಿ ದೇವರ ಕೋಣೆಯಲ್ಲಿ ತಾನು ಆಫೀಸ್ನಿಂದ ಬರುವಾಗ ತಂದಿದ್ದ ಸಿಹಿಯ ಪೊಟ್ಟಣವನ್ನ ಬಿಡಿಸಿ ದೇವರೆದುರು ಇಟ್ಟು ತುಪ್ಪದ ದೀಪ ತಯಾರಿಸಿ, ರಶ್ಮಿ ಇಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಹೊರಡುವಂತೆ ಬಾ ಎಂದು ಕರೆದಳು. ಅಂಬುಜ ಹೇಳಿದ್ದನ್ನ ಶಿರಸಾವಹಿಸಿ ಪಾಲಿಸಿದ ರಶ್ಮಿಯು ದೀಪ ಬೆಳಗಿ ದೇವರಿಗೆ ನಮಸ್ಕರಿಸಿ ತನ್ನತ್ತೆಗೆ ನಮಸ್ಕಾರ ಮಾಡುವಾಗ ಅಂಬುಜ ಆ ಪೊಟ್ಟಣದಿಂದ ಮೈಸೂರು ಪಾಕಿನ ಸಣ್ಣ ತುಂಡೊಂದನ್ನ ರಶ್ಮಿಯ ಬಾಯಿಗಿಟ್ಟು, ನಿನಗೆ ಒಳ್ಳೇದು ಆಗ್ಲಿ ಪುಟ್ಟಿ ಎಂದು ಹಣೆಗೊಂದು ಹೂವ ಮುತ್ತನ್ನಿತ್ತಳು. ರಶ್ಮಿ ಒಳಗೆ ಹೋಗಿ ಅಜ್ಜಿಗೆ ನಮಸ್ಕರಿಸಿ ಬರುವಾಗ ಆಟೋ ರಿಕ್ಷಾ ಮನೆ ಎದುರು ಬಂದು ನಿಂತಿತ್ತು. ತನ್ನ 4-5 ಲಗೇಜನ್ನ ಲಕ್ಷ್ಮಿ ರಿಕ್ಷಾದೊಳಗಿಟ್ಟು ಕಣ್ತುಂಬಿಕೊಂಡು ಕೈಯಾಡಿಸಿ ರಿಕ್ಷಾ ಹತ್ತಿದರೆ ಕಾವೇರಿ, ನಾನು ಬೇಗ ಬಂದ್ಬಿಡ್ತೀನಕ್ಕ, ಮನೆ ಕಡೆ ಹುಷಾರು ಎಂದು ಹೇಳುತ್ತಲೇ ರಿಕ್ಷಾ ಏರಿದ್ದಳು. ಕಾವೇರಿ ರಶ್ಮಿಯೊಂದಿಗೆ ಹತ್ತಿ ಹೊರಟ ಆಟೋ ರಿಕ್ಷಾ ಕಣ್ಮರೆಯಾಗುವವರೆಗೂ ಅಂಬುಜ ಬಾಗಿಲಲ್ಲೇ ನಿಂತಿದ್ದವಳು ನಂತರ ಒಂದು ನಿಟ್ಟುಸಿರು ಬಿಡುತ್ತಾ ಒಳಬಂದು ಬಾಗಿಲಾಕಿಕೊಂಡಳು. ಇದೇ ಮೊದಲ ಬಾರಿ ಆ ರಾತ್ರಿ ಮನೆಯಲ್ಲಿ ಅಂಬುಜ ಮತ್ತು ಅವಳಮ್ಮ ಇಬ್ಬರೇ ಉಳಿದಿದ್ದರು. ಇಡೀ ಮನೆ ಬಿಕೋ ಎನ್ನುತ್ತಿತ್ತು. ಅಂಬುಜ ತಾಯಿಗೆ ಊಟ ಬಡಿಸಿ ತಾನು ಸೇರಿದಷ್ಟು ಉಂಡು ದೀಪ ಬಾರಿಸಿ ಮಲಗಿದ್ದಳು. ಮುಂದಿನ 2 ದಿನ ಅಂಬುಜಳಿಗೆ ಶನಿವಾರ ಭಾನುವಾರ ರಜಾ ದಿನಗಳಾಗಿದ್ದವು. ಸೋಮವಾರ ಕಾವೇರಿ ವಾಪಸ್ ಬರಬಹುದು ಎಂದೆನಿಸಿದ ಅಂಬುಜ ಮನೆಯ ಕೆಲಸವೆಲ್ಲ ಮುಗಿಸಿ ತಾಯಿಗೆ ಮನೆಯ ಕಡೆಗೆ ಗಮನವಿಟ್ಟಿರಲು ತಿಳಿಸಿ ಆಫೀಸ್ಗೆ ಹೋದಳು. ಅಲ್ಲಿ ಕೆಲಸ ಮಾಡುವಾಗಲೂ ಇದೇ ಮೊದಲ ಬಾರಿ ವಯಸ್ಸಾಗಿರುವ ತಾಯಿ ಒಬ್ಬಳೇ ಮನೆಯಲ್ಲಿ ಇರೋದು. ಅವಳಿಗೆ ಮನೆಯ ಕಡೆ ಗಮನ ಇರುವುದೋ ಇಲ್ಲವೋ ಎಂದುಕೊಂಡ ಅಂಬುಜ ಮಧ್ಯಾಹ್ನ ಅರ್ಧ ದಿನ ರಜೆ ಹಾಕಿ ಊಟಕ್ಕೆ ಮನೆಗೆ ಬಂದಾಗ ತಾನೇ ಬಡಿಸಿಕೊಂಡು ಊಟ ಮಾಡಿ ಹೊರಗಿನ ಅಜಾರದಲ್ಲಿ ಮಲಗಿದ್ದ ಅವಳ ತಾಯಿಗೆ ಗಾಢವಾಗಿ ನಿದ್ರೆ ಹತ್ತಿತ್ತು. ಅಂಬುಜ ಮನೆಯೊಳಗೆ ಬಂದದ್ದು ಅವರಿಗೆ ತಿಳಿದಿರಲಿಲ್ಲ. ಇದನ್ನು ಕಂಡ ಅಂಬುಜ ಬಿಸಿಲು ಹೊತ್ತಿಗೆ ಪಾಪ ಅಮ್ಮನ್ಗೆ ನಿದ್ರೆ ಹತ್ತಿದೆ, ಇರಲಿ, ಹೇಗೂ ಇವತ್ತು ಕಾವೇರಿ ವಾಪಸ್ ಬರುತ್ತಾಳಲ್ಲ ಎಂದುಕೊಂಡು ಸುಮ್ಮನಾದಳು. ಆದರೆ ಅಂದು ಕಾವೇರಿ ಬರಲಿಲ್ಲ. ಅಂಬುಜ ಬಹುಶಃ ಧರ್ಮಸ್ಥಳದಲ್ಲಿ ಸೋಮವಾರ ಒಳ್ಳೆಯ ದಿನವೆಂದು ಇವತ್ತು ಮದುವೆಯಾಗಿರಬಹುದು. ಕಾವೇರಿ ನಾಳೆ ಹೊರಟು ಬರುತ್ತಾಳೆ ಎಂದುಕೊಂಡ ಅಂಬುಜ ಮಂಗಳವಾರ ಕೆಲಸಕ್ಕೆ ಹೊರಟಾಗ, ಅಮ್ಮ ಇವತ್ತು ಕಾವೇರಿ ಬರಬಹುದು, ಮನೆ ಕಡೆ ಜೋಪಾನ, ಬಾಗಿಲು ಸರಿಯಾಗಿ ಹಾಕಿಕೋ ಎಂದು ಹೇಳಿ ಹೋಗಿದ್ದಾಳು. ಆ ದಿನವೂ ಸಂಜೆ ಒಳಗೆ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಅವಳಮ್ಮನಿಗೆ ಅಂಬುಜ ಬಂದದ್ದು ತಿಳಿದಿರಲೇ ಇಲ್ಲ. ಹೀಗಾದರೆ ಮನೆಯಲ್ಲಿ ಯಾರು ಬಂದು ಕೊಳ್ಳೆ ಹೊಡೆದರೂ ಅಮ್ಮನಿಗೂ ತಿಳಿಯದು ಅಂದುಕೊಂಡ ಅಂಬುಜ ರಶ್ಮಿಗೆ ಫೋನ್ ಮಾಡಿ ನೋಡೋಣ ಎಂದು ಮಾಡಿದಾಗ ಅದು ಸ್ವಿಚ್ ಆಫ್ ಆಗಿತ್ತು. ಕಾವೇರಿಯನ್ನು ಸಂಪರ್ಕಿಸಲು ರಶ್ಮಿ ಫೋನೇ ಮಾಧ್ಯಮವಾಗಿದ್ದರಿಂದ
ಏನು ಮಾಡಲಾಗದೆ ಅಂಬುಜ ಡ್ಯೂಟಿಗೆ ಹೊರಟವಳು ಇವತ್ತು ಕಾವೇರಿ ಬರಬಹುದು ಅಂದುಕೊಳ್ಳುತ್ತಾ ಮನೆಯೊಳಗೆ ತಾಯಿಯನ್ನು ಬಿಟ್ಟು ಹೊರಗಿನಿಂದ ಬೀಗ ಹಾಕಿ ಹೋದಳು. ಮಾರನೇ ದಿನ ಅಂಬುಜಾಳ ಮೊಬೈಲ್ ಫೋನಿಗೆ ಆಫೀಸ್ ನಲ್ಲಿರುವಾಗ ಒಂದು ಫೋನ್ ಬಂದಿತ್ತು. ರಶ್ಮಿಯದೇ ಇರಬಹುದೆಂದು ನೋಡಿದರೆ ಅದು ಅನ್ನೋನ್ ನಂಬರ್ನಿಂದ ಬಂದ ಕರೆಯಾಗಿತ್ತು. ಹಲೋ ಎನ್ನುತ್ತಾ ಅಂಬುಜ ಫೋನ್ ಕರೆ ಸ್ವೀಕರಿಸಿದಾಗ ಅವಳಂದುಕೊಂಡಂತೆ ಅತ್ತಲಿನಿಂದ ರಶ್ಮಿ ಧ್ವನಿ ಕೇಳಿ ಬಂದಿತ್ತು. ಅತ್ತೆ, ನಾವು ಆರಾಮಿದ್ದೀವಿ. ಅಮ್ಮನ್ನ ನಾನೇ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಬರಲಿಲ್ಲ ಅಂತ ನೀವು ಗಾಬರಿ ಆಗಬೇಡಿ ಎಂದಿದ್ದಳು. ಮದುವೆ ಚೆನ್ನಾಗಿ ಆಯ್ತಾ ರಶ್ಮಿ? ಅಮ್ಮ ಆರಾಮ್ ಎನ್ನುವುದರೊಳಗೆ ಅತ್ತಲಿನಿಂದ ಫೋನ್ ಕರೆ ತುಂಡರಿಸಲ್ಪಟ್ಟಿತ್ತು. ಅಂಬುಜ ಪುನಃ ಅದೇ ನಂಬರ್ಗೆ ಫೋನ್ ಮಾಡಿದಾಗ ಅದು ಬೇರೆ ಊರಿನ ಯಾವುದೋ ಪಬ್ಲಿಕ್ ಬೂತಿನ ನಂಬರ್ ಆಗಿತ್ತು. ತಕ್ಷಣ ವಿವಿಧ ಭಾವನೆ, ಅನಿಸಿಕೆಗಳ ತಕಲಾಟ ಅಂಬುಜಳ ಮನಸ್ಸಿನಲ್ಲಿ ನಡೆದರು. ಆ ದಿನ ಪೂರ್ತಿ ಅವಳು ಅದರ ಬಗ್ಗೆ ಆಲೋಚನೆ ಮಾಡುವಾಗ ರಶ್ಮಿ ಉದ್ದೇಶಪೂರ್ವಕವಾಗಿ ಮನೆ ಬಿಟ್ಟು ಹೋಗಿದ್ದಾಳೆ, ಜೊತೆಗೆ ತನ್ನ ತಾಯಿಯನ್ನು ಕರೆದೊಯ್ದಿರಬಹುದು ಅನ್ನಿಸಿತ್ತು. ಕೊನೆಗೆ ಅಂಬುಜ ಇನ್ನೂ ಇವರನ್ನು ಹುಡುಕಲು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡುವುದು ಸರಿಯಾಗಲಾರದು. ಹೋಗಲಿ, ಕಾವೇರಿ ತನ್ನ ಮಗಳು, ಅಳಿಯ, ಮೊಮ್ಮಗುವಿನೊಂದಿಗೆ ಸುಖವಾಗಿರಲಿ. ನಾನು ಪಡೆದದ್ದು ನಾನು ಅನುಭವಿಸಬೇಕು ಅಷ್ಟೇ ಎಂದುಕೊಂಡು ಸುಮ್ಮನಾದಳು. ಬಸ್ಸಲ್ಲಿ ಅತ್ತೆ ಕುಳಿತ ಮೇಲೆ ಕಾವೇರಿ ರಶ್ಮಿ ಕಿವಿಯಲ್ಲಿ ಪಿಸುಗಿದ್ದಳು. ಎಲ್ಲಿದ್ದಾನೆ ಅವನು? ಅಲ್ಲೇ ಸಿಗ್ತಾನೆ, ಮೇಲುಧ್ವನಿಯಲ್ಲಿ ಸುಡುಕಾಗಿ ರಶ್ಮಿ ಹೇಳಿ ಸುಮ್ಮನಾಗಿದ್ದಳು. ಧರ್ಮಸ್ಥಳ ತಲುಪಿ ರೂಮ್ ಹಿಡಿದು ಲಗೇಜ್ ಸಾಗಿಸುವಷ್ಟರಲ್ಲಿ ಸಾಕಾಗಿತ್ತು ಕಾವೇರಿಗೆ. ಇಬ್ಬರು ಸ್ನಾನ ಮುಗಿಸಿ ದೇವರ ದರ್ಶನ ಮಾಡಿ ಹೊರಗೆ ತಿಂಡಿ ತಿಂದು ರೂಮಿಗೆ ವಾಪಸ್ಸಾದ ಕೂಡಲೇ ಪುನಃ ಮಗಳಿಗೆ ಕೇಳಿದ್ದಳು, ಎಷ್ಟೊತ್ತಿಗೆ ಬರ್ತಾನೆ? ಎಲ್ಲಿದ್ದಾನೆ ಅವನು? ಕಾವೇರಿಯ ಮಾತು ಕೇಳಿದಾಕ್ಷಣ ರಶ್ಮಿಗೆ ಇಷ್ಟು ಕಾಲ ತಡೆ ಹಿಡಿದಿದ್ದ ದುಃಖ ಕಟ್ಟೆಯೊಡೆದು ಬೋರೆಂದು ಅತ್ತಿದ್ದಳು. ಯಾಕೆ ಯಾಕೆ ಪುಟ್ಟಿ, ಏನಾಗಿದೆ ಸರಿಯಾಗಿ ಹೇಳು. ರಶ್ಮಿ ದುಃಖ ಕಟ್ಟೆಯೊಡೆದು ಬರುತ್ತಿದ್ದ ಅಳುವೆ ನಿಲ್ಲಲಿಲ್ಲ. ಕಡೆಗೆ ಅವಳು ಒಮ್ಮೆ ಹತ್ತು ಮುಗಿಸಲಿ ಎಂದು ಕಾವೇರಿ ಮೌನವಾಗಿ ಮಗಳ ತಲೆ ಬೆನ್ನನ್ನು ಸವರಿ ಅತ್ತಿದ್ದಳು. ಎಷ್ಟೋ ಹೊತ್ತಿನ ನಂತರ ನಾನು ಮೋಸ ಹೋಗಿಬಿಟ್ಟೆ ಅಮ್ಮ, ಮೋಸ ಆಯ್ತು ನಂಗೆ ಎಂದಿದ್ದಳು ರಶ್ಮಿ. ಇದನ್ನು ಮನೆಯಲ್ಲಿ ಹೇಳಬೇಕಿತ್ತು. ಅಂಬಕ್ಕ ಅವನ ಹತ್ರ ಮಾತಾಡಿ ಮದುವೆ ಮಾಡಿಸ್ತೀನಿ ಅಂದಿದ್ರಲ್ಲ, ಅವನಾಗಲೇ ಊರು ಬಿಟ್ಟೆ ಹೋಗಿಬಿಟ್ಟಿದ್ದ. ಮತ್ತೆ ಹಾಗಿದ್ರೆ ಮೈ ಇಳಿಸೋಣ ಅಂತಾನು ಅವರು ಅಂದಿದ್ರಲ್ಲ. ನಂಗಿಷ್ಟಲ್ಲಮ್ಮ, ಮಗುನು ಕಳ್ಕೊಳ್ಳೋಕೆ ನಂಗಿಷ್ಟಿಲ್ಲ. ಇದು ಬೇಕು ನಂಗೆ, ಇದು ಇರ್ಲಿ ಹೊಟ್ಟೆ ತಡವಿಕೊಳ್ಳುತ್ತಾ ರಶ್ಮಿ ಹೇಳಿದ್ದಳು. ಅಲ್ವೇ, ನೀನು ಹೇಗೆ ಸಾಕ್ತೀಯ? ಅದರ ತಂದೆ ಯಾರೆಂದು ಏನಂತ ಹೇಳ್ತಿ? ಕಾವೇರಿಗೆ ಕೋಪ, ತಾಪ, ಗಾಬರಿ, ಅಚ್ಚರಿಗಳ ಮಿಶ್ರಭಾವ. ನಿನಗೀಗ ನನಗೆ ಅಮ್ಮನಾಗಿ ಇಲ್ವೇನಮ್ಮ? ಅಪ್ಪ ಇಲ್ಲಲ್ವಾ? ನಿಮ್ಮಮ್ಮನು ನಿನ್ನನ್ನು ಅಪ್ಪ ಇಲ್ಲದೆ ಸಾಕಿ ಬೆಳೆಸಲಿಲ್ವಾ? ನೀನು ನಾನು ಎಲ್ಲ ಅಪ್ಪ ಇಲ್ಲದೆ ಬೆಳೆದಿದ್ವಿ. ನನ್ನ ಮಗುಗೆ ಅಪ್ಪ ಇದ್ದು ಇಲ್ಲದ ಹಾಗಾಗುತ್ತೆ ಅಷ್ಟೇ. 22ರ ರಶ್ಮಿ ಮಾತಿನಲ್ಲಿ ಅವಳ ಅಪೇಕ್ಷೆ, ನಿರ್ಧಾರ ದೃಢವಾಗಿತ್ತು. ಅವಳು ಮಾತು ಮುಂದುವರಿಸುತ್ತಾ, ಅಮ್ಮ, ನಾನು ಈಗಾಗ್ಲೇ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಪರಿಚಯದವರ ಸಹಾಯ ತೆಗೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ನೀನೊಬ್ಬಳು ನನ್ನ ಜೊತೆಗಿದ್ದು ಬಿಡಮ್ಮ ಸಾಕು ಎಂದಿದ್ದಳು. ನಾವು ಆ ಊರು ಮನೆಯೆಲ್ಲ ಬಿಟ್ಟು ಬಿಡೋಣ. ನಾನು ಸಂಬಳದಲ್ಲಿ 35,000 ರೂಪಾಯಿಯಷ್ಟು ಉಳಿಸಿಕೊಂಡಿದ್ದ ದುಡ್ಡು ಇಲ್ಲಿಗೆ ತಂದಿದ್ದೇನೆ. ನಾವಿಬ್ರು ಬೇರೆ ಊರಿಗೆ ಹೋಗೋಣ. ಅಲ್ಲಿ ನಂಗೊಬ್ರು ಕೆಲಸಾನು ಕೊಡಿಸಿದ್ದಾರೆ. ಒಂದು ಸಣ್ಣ ಮನೆ ಮಾಡಿ ನೀನು, ನಾನು, ನನ್ ಮಗು ಬರೋ ಸಂಬಳದಲ್ಲಿ ಜೀವನ ಮಾಡೋಣ. ಯಾರಾದ್ರೂ ಕೇಳಿದ್ರೆ ನನ್ನ ಗಂಡನು ಸತ್ತೋಗಿದ್ದಾನೆ ಅಂದ್ರಾಯ್ತು. ಉಪಯೋಗ ಇಲ್ಲದವನು ಇದ್ರೂ ಸತ್ತಂಗೆ ತಾನೆ. ರಶ್ಮಿ ಮನಸ್ಸು ತೆರೆದಿಟ್ಟಿದ್ದಳು. ಅಲ್ಲಿ ಮನೆಯಲ್ಲಿ ನಿಮ್ಮತ್ತೆ ಅಜ್ಜಿ ಎಲ್ಲ ಇದ್ದಾರೆ. ಅವರಿಗೆ ಹೇಳದೆ ಕೇಳದೆ ಹೀಗೆ ಮಾಡೋದು ಸರಿ ಇರಲ್ಲ ಕಣೆ. ಕಾವೇರಿ ಮತ್ತು ಅನುಮಾನಿಸಿದ್ದಳು. ಅಮ್ಮ, ಅಜ್ಜಿಗೆ ವಯಸ್ಸಾಗಿದೆ, ಅತ್ತೆಗೂ ರಿಟೈರ್ಮೆಂಟ್ ಹತ್ರ ಬರ್ತಿದೆ. ನಂದು ಒಂದು, ಹೀಗಾಗಿ ಎಲ್ಲ ಜವಾಬ್ದಾರಿ ಅವರ ಮೇಲೆ ಹಾಕೋದು ಸರಿನಾ? ಅಪ್ಪನೇ ಹೋದ ಮೇಲೆ ಅವರು ಯಾಕೆ ನಮಗೆ ಸಾಕಬೇಕು? ಅತ್ತೆಗೆ ತೊಂದರೆ ಕೊಡೋದಕ್ಕಿಂತ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ನಾವು ನಮ್ಮ ಪಾಡಿಗೆ ಇದ್ದು ಬಿಡೋಣ. ರಶ್ಮಿ ಹೇಳಿದ್ದು ಹೌದೆನಿಸಿದರು. ಯಾವುದೋ ನಿರ್ಧಾರ ಕೈಗೊಳ್ಳುವಷ್ಟು ಜಾಣ್ಮೆಯಾಗಲಿ ದಿಟ್ಟತನವಾಗಲಿ ಕಾವೇರಿಗೂ ಇರಲಿಲ್ಲ. ಅಲ್ಲ ಕಣೆ, ನಾನು ಸೋಮವಾರ ಬರ್ತೀನಿ ಅಂದಿದ್ದೆ. ಹೋಗದಿದ್ರೆ ಅಂಬಕ್ಕನಿಗೂ ಗಾಬರಿ ಆಗುತ್ತೆ. ಅವರು ಹುಡುಕಾಡಬಹುದು. ಕಾವೇರಿಗೆ ಏನೂ ತೋಚದೆ ಗೊಂದಲದಲ್ಲಿದ್ದಳು. ನೀನು ಅತ್ತೆ ಇದ್ದಲ್ಲೇ ಹೋದ್ರೆ ನನಗೂ ಕಷ್ಟ ಆಗುತ್ತಮ್ಮ. ನೀನು ನನ್ನ ಜೊತೆ ಇರಮ್ಮ. ನಾಳೆ ಮಗು ಆದ್ರೆ ನೋಡ್ಕೊಳ್ಳೋಕೆ ನೀನು. ಅತ್ತೆಗೆ ನಾನೇ ಎಲ್ಲ ಫೋನ್ ಮಾಡಿ ಹೇಳ್ತೀನಿ. ಅದರ ಬಗ್ಗೆ ಚಿಂತೆ ಮಾಡಬೇಡ. ರಶ್ಮಿ ಹೀಗಂದಾಗ ಕಾವೇರಿಗೆ ಏನೂ ಹೇಳಲಾಗಲಿಲ್ಲ. ಒಂದೆರಡು ದಿನ ಅಂಬುಜಾಳ ಬಳಿ ಅವಳಮ್ಮನು ಮಾತಿನ ಮಧ್ಯೆ ಸೊಸೆ ಮೊಮ್ಮಗಳನ್ನ ಕೇಳುತ್ತಿದ್ದರು. ನಂತರ ಅವರಿಗೂ ಒಬ್ಬರೇ ಇರುವುದು ರೂಢಿಯಾಗಿತ್ತು. ಒಮ್ಮೆ ತಂಗಿ ಪದ್ಮಜ ಫೋನ್ ಮಾಡಿದಾಗ ನಡೆದ ವಿಚಾರವನ್ನ ಅಂಬುಜ ತಂಗಿಗೆ ತಿಳಿಸಿದ್ದಳು. ಪದ್ಮಜ ತನ್ನ ನೌಕರಿ, ಬೆಳೆಯುತ್ತಿರುವ ಮಕ್ಕಳ ವಿದ್ಯಾಭ್ಯಾಸದ ನಡುವೆ ತನಗೂ ಊರಿಗೆ ಬರಲು ಅಡಚಣೆ ಆಗುವುದನ್ನು ವಿವರಿಸಿ, ಹೋಗಲಿ ಬಿಡು, ಅವರ ಬದುಕು ಅವರು ಕಂಡುಕೊಂಡಿದ್ದಾರೆ. ಅಡ್ರೆಸ್, ಫೋನ್ ನಂಬರೇ ಇಲ್ಲದ ಮೇಲೆ ಏನಾದ್ರೂ ಏನು ಮಾಡಕ್ಕಾಗುತ್ತೆ? ಅಮ್ಮ ಒಬ್ಬಳ ಮೇಲೆ
ಮನೆ ಬಿಟ್ಟು ನೀನು ಡ್ಯೂಟಿಗೆ ಹೋಗುವಾಗ ಹುಷಾರು ಅಂದಿದ್ದಳು. ನಿಜ, ಪದ್ದು ಹೇಳಿದಂತೆ ಅಮ್ಮನ ಮೇಲೆ ಇಡೀ ದಿನ ಮನೆ ಬಿಟ್ಟು ಹೋಗುವಂತಹ ದಿನ ಮನವಲ್ಲ ಇದು ಅಂದುಕೊಂಡ ಅಂಬುಜ ತಾನೇ ಕೈಲಾದಷ್ಟು ಕೆಲಸ ಮುಗಿಸಿ ತಾಯಿಗೆ ಮನೆಯೊಳಗೆ ಹುಷಾರಾಗಿ ಇರು ಎಂದು ದಿನಾಲು ಜಾಗೃತಿ ಹೇಳಿ ಹೊರಗಿನಿಂದ ಬೀಗ ಹಾಕಿ ಡ್ಯೂಟಿಗೆ ಹೋಗಲಾರಂಭಿಸಿದಳು. ಮುಂದೆ ಅಂಬುಜಳಿಗೆ 2-2.5 ವರ್ಷಗಳ ಸೇವಾವಧಿ ಬಾಕಿ ಇರುವಾಗ ಆಫೀಸ್ನಲ್ಲಿ ಗೆಜೆಟೆಡ್ ಸುಪೀರಿಯಂಟರ್ ಆಗಿ ಅವಳಿಗೆ ಮುಂಬಡ್ತಿ ಕೊಟ್ಟು ಜಿಲ್ಲಾ ಕೇಂದ್ರ ಕಚೇರಿಗೆ ಇಲಾಖೆಯವರು ವರ್ಗಾವಣೆ ಮಾಡಿದ್ದರು. ಅಂಬುಜಳಿಗೆ ಹಾಗೆ ವರ್ಗವಾದಾಗ ರಿಟೈರ್ಡ್ ಆಗುವ ಮುನ್ನ ವಾಸಕ್ಕೆ ಒಂದು ಸ್ವಂತ ಮನೆಯಾದರೂ ಇರಲಿ ಎಂದುಕೊಂಡು ಅವಳು ವರ್ಗವಾದ ಊರಿನ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಒಂದನ್ನ ಖರೀದಿಸಿ ತನ್ನ ಸಹೋದ್ಯೋಗಿಗಳ ಸಹಾಯದಿಂದ ತಾಯಿಯೊಂದಿಗೆ ಆ ಊರಿಗೆ ಬಂದು ನೆಲೆಸಿದ್ದಳು. ಆಗಿದ್ದೀರಾ ಆಂಟಿ, ಹೋಗೋಣವಾ? ಅಂಬುಜಾಳ ಮನೆ ಬಾಗಿಲಲ್ಲಿ ನಿಂತು ರೇಖಾ ಕೇಳಿದ್ದಳು. ಈ ರೇಖಾ ಅಂಬುಜಾಳ ಎದುರಿನ ಫ್ಲಾಟ್ ನಲ್ಲಿ ಇರುವವಳು. ಇಲ್ಲಿಯೂ ಅಂಬುಜ ಡ್ಯೂಟಿಗೆ ಹೋಗುವಾಗ ತನ್ನ ತಾಯಿಯನ್ನ ಒಳಗೆ ಬಿಟ್ಟು ಹೊರಗಿನಿಂದ ಬೀಗ ಹಾಕಿ ಹೋಗುತ್ತಿದ್ದಳಾದರೂ ದಿನವೂ ಹೋಗುವಾಗ ರೇಖಳಿಗೆ ಈ ವಿಚಾರ ತಿಳಿಸಿ ಮನೆಯ ಕಡೆ ಸ್ವಲ್ಪ ಲಕ್ಷ್ಯವಿಟ್ಟಿರು, ಅಮ್ಮನಿಗೆ ಒಳಗೆ ಬಿಟ್ಟಿರುತ್ತೇನೆ ಎಂದು ಹೇಳಿ ರೇಖಾಳ ಬಳಿಯು ತಮ್ಮ ಮನೆಯ ಒಂದು ಬೀಗದ ಕೈ ಕೊಟ್ಟು ಹೋಗುತ್ತಿದ್ದಳು. ರೇಖಾ ಕರೆದದ್ದು ಕೇಳಿ ಬಾ ರೇಖಾ, ರೆಡಿಯಾಗೋಕೆ ನಂದೇನಿದೆಯಮ್ಮ, ಇರೋದು ಒಬ್ಬಳು. ಹೌದು, ನಿಮ್ಮ ಜೊತೆ ಅಜ್ಜಿ ಇದ್ದಾಗ ಚೆನ್ನಾಗಿತ್ತು ಪಾಪ, ಅವರು ಹೋದ ಮೇಲೆ ಈಗ ನೀವು ಒಬ್ರೇ ಆಗಿಬಿಟ್ಟಿದ್ದೀರಾ. ಮೊದಲು ಹೀಗೆಲ್ಲ ನಾನು ಯಾವ ಫಂಕ್ಷನ್ಗೂ ಹೋಗ್ತಿರ್ಲಿಲ್ಲ ರೇಖಾ, ಇವರು ನಮ್ಮ ಅಪಾರ್ಟ್ಮೆಂಟ್ ನವರೇ, ಅಲ್ಲದೆ ಮಗಳ ಮದುವೆಗೆ ಬರಲೇಬೇಕು ಅಂತ ತುಂಬಾ ಒತ್ತಾಯ ಮಾಡಿ ಕರೆದಿದ್ದಾರೆ, ಹಾಗಾಗಿ ಅನಿವಾರ್ಯ ಅಂತ ಹೊರಟೆ ಎನ್ನುತ್ತಾ ಅಂಬುಜ ಚಪ್ಪಲಿ ಮೆಟ್ಟಿ ಬೀಗ ಹಾಕಿ ರೇಖಾಳೊಂದಿಗೆ ಲಿಫ್ಟ್ ಹೊಕ್ಕಿದಳು. ಇಬ್ಬರು ರಿಕ್ಷಾ ಇಳಿದು ಮದುವೆ ಛತ್ರದೊಳಗೆ ಹೋಗುವಾಗಲೇ ಅಲ್ಲೇ ವರಾಂಡದಲ್ಲಿ ಟೇಬಲ್ ಮೇಲೆ ಲೋಟಗಳಲ್ಲಿ ತುಂಬಿಟ್ಟಿದ್ದ ಜ್ಯೂಸ್ ಲೋಟ ಕೊಟ್ಟರು. ಇಬ್ಬರು ಬದಿಯಲ್ಲಿ ನಿಂತು ಕುಡಿಯುತ್ತಿರುವಾಗ ಅಡಿಗೆ ಸಹಾಯಕಿ ಒಬ್ಬಳು ಮತ್ತೊಂದು ಜ್ಯೂಸ್ ತುಂಬಿದ ಬಕೆಟ್ ಇಟ್ಟು ಹೋಗುವಾಗ ಪಕ್ಕನೆ ಅಂಬುಜಾತ್ತ ತಿರುಗಿ ನೋಡುವಾಗ ಅವಳಿಗೆ ಕಾವೇರಿಯನ್ನು ಕಂಡಂತಾಯ್ತು. ಅಷ್ಟರಲ್ಲಿ ಆಕೆ ತನ್ನ ಕೆಲಸಕ್ಕೆ ಒಳಗೆ ಹೋಗಿ ಆಗಿತ್ತು. ರಿಸೆಪ್ಷನ್ ನಂತರ ಭವೆಯ ಸಮಯದಲ್ಲಿ ಅಡಿಗೆ ತುಂಬಿದ ದೊಡ್ಡ ಪಾತ್ರೆಯೊಂದನ್ನ ಇನ್ನೊಬ್ಬಳೊಂದಿಗೆ ಆಕೆಯೇ ತಂದಿಡುವಾಗ ಅವಳು ಕಾವೇರಿಯೇ ಅವಧಿನಿಸಿ ಅಂಬುಜಾಳ ಮನದಲ್ಲಿ ಆಶ್ಚರ್ಯ, ಸಂತೋಷ ಎಲ್ಲವೂ ಒಟ್ಟಿಗೆ ಹೊಕ್ಕಿ ಬಂದಿತ್ತು. ತಡ ಮಾಡದೆ ಅಂಬುಜ ಕೈಯಲ್ಲಿ ಊಟದ ತಟ್ಟೆ ಹಿಡಿದುಕೊಂಡೆ ಅವಳು ಹೋದತ್ತಲೇ ಹಿಂಬಾಲಿಸಿ ನಡೆದಳು. ಆಕೆ ಒಳಗೆ ಛತ್ರದ ಅಡಿಗೆ ಮನೆಯಲ್ಲಿ ಅಡಿಗೆಯನ್ನು ಖಾಲಿ ಮಾಡುತ್ತಿದ್ದದ್ದು ಕಂಡಿತು. ಬಾಗಿಲಲ್ಲಿ ನಿಂತು ಕಾವೇರಿ ಎಂದಳು. ಧ್ವನಿ ಬಂದಂತ ತಿರುಗಿ ನೋಡಿದ ಅವಳಿಗೂ ಅಚ್ಚರಿ. ಲಘು ಬಗೆಯಿಂದ ಅಂಬುಜಾಳ ಹತ್ತಿರ ಬಂದಳು. ಅಂಬಕ್ಕ, ನೀವಿಲ್ಲಿ ಆರಾಮಿದ್ದೀರಾ? ಅತ್ತೆ ಹೇಗಿದ್ದಾರೆ? ಒಂದೇ ಉಸಿರಲ್ಲಿ ಕೇಳಿದಳು. ನಾನು ಇಲ್ಲಿ ಬಂದು ಆಗಲೇ 5-6 ವರ್ಷ ಆಗ್ತಾ ಬಂತು. ಅಮ್ಮ ಹೇಗಿಯೂ 1.5 ವರ್ಷ ದಾಟಿತು. ನೀನು ಏನಿಲ್ಲಿ ಹೀಗೆ? ಅರೆಕ್ಷಣ ಮೌನವಾಗಿ ಕಣ್ತುಂಬಿಕೊಂಡ ಕಾವೇರಿ, ಅದೆಲ್ಲ ದೊಡ್ಡ ಕತೆ ಅಕ್ಕ, ನೀವು ಊಟ ಮಾಡಿ ಆಮೇಲೆ ಹೇಳ್ತೀನಿ ಅಂದಳು. ಆಯ್ತು, ಈಗ ನಿನ್ನ ಕೆಲಸ ಮುಗಿಸು, ನಿನ್ನ ಹತ್ರ ನಾನು ತುಂಬಾ ಮಾತಾಡ್ಬೇಕು, ಹೊರಗೆ ನಾನು ಕಾಯ್ತಾ ಕೂರ್ತಿರ್ತೀನಿ, ನೀನು ನನ್ನ ಕಣ್ಣು ತಪ್ಪಿಸಿ ಹಾಗೆ ಹೋಗಿ ಬಿಡಬೇಡ ಎಂದು ಹೇಳಿ ಡೈನಿಂಗ್ ಹಾಲ್ ನತ್ತ ಬಂದ ಅಂಬುಜ ರೇಖಾ ಇದ್ದಲ್ಲಿ ಹೋಗಿ, ರೇಖಾ, ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ, ಊಟ ಮುಗಿಸಿ ನೀನು ಬೇಕಾದ್ರೆ ಮನೆಗೆ ಹೋಗು ಎಂದಿದ್ದಳು. ಮಧ್ಯಾಹ್ನ 3:30 ನಂತರ ಕಾವೇರಿ ಅಂಬುಜ ಇರುವಲ್ಲಿ ಬಂದಳು. ಇಬ್ಬರು ಒಂದು ಮೂಲೆಯಲ್ಲಿ ಮಾತಿಗೆ ಕುಳಿತರು. ಹೇಳ್ರಿ ಅಂಬಕ್ಕ, ಹೆಂಗಿದ್ದೀರಿ? ಸೊರಗಿದ್ದಂಗೆ ಕಾಣ್ತಿದ್ದೀರಾ? ಅತ್ತೆಗೆ ಏನಾಯ್ತು? ಯಾವಾಗ ಹೋದ್ರು? ನನ್ನದು ಹೇಳಲಿಕ್ಕೆ ಏನಿದೆ ಹೇಳು. ನೀವು ಹೋಗಿ 1 ವರ್ಷಕ್ಕೆ ನನಗೆ ಪ್ರಮೋಷನ್ ಆಗಿ ಈ ಊರಿಗೆ ವರ್ಗ ಆಯ್ತು. ಅವತ್ತು ನಿನ್ನ ಮಗಳು ಫೋನ್ ಮಾಡಿ ಅಮ್ಮನನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾಳು. ನಾನು ಮತ್ತೆ ಫೋನ್ ಮಾಡೋಕೆ ನಂಬ್ರೆ ಬದಲಿ ಮಾಡಿದಳು ಅನ್ಸುತ್ತೆ. ನನಗೆ ವರ್ಗವಾದಾಗ ಅಮ್ಮನನ್ನ ಕರ್ಕೊಂಡು ನಾನು ಈ ಊರಿಗೆ ಬಂದು ಮನೆ ಮಾಡಿದೆ. ನಾವು ಇವತ್ತು ಮದುವೆ ಮಾಡಿರೋರು ಒಂದು ಅಪಾರ್ಟ್ಮೆಂಟ್ ನಲ್ಲಿರೋದು. ಒತ್ತಾಯ ಮಾಡಿ ಕರೆದರು ಅಂತ ಬಂದೆ. ಬಂದದ್ದಕ್ಕೆ ನಿನ್ನನ್ನು ನೋಡಿದ ಹಾಗಾಯ್ತು. ಬಾ ಮನೆಗೆ ಹೋಗೋಣ ಎಂದಳು ಅಂಬುಜ. ಇಲ್ಲಕ್ಕ, 4:15ಕ್ಕೆ ರಶ್ಮಿ ಮಗ ಸ್ಕೂಲಿಂದ ಬರ್ತಾನೆ, ನೀವೇ ಬನ್ನಿ, ಅಲ್ಲಿಗೆ ಹೋಗೋಣ ಎಂದು ಕಾವೇರಿ ಕರೆದಳು. ಆಗಲ್ ನಡಿ, ನಿನ್ನ ಊಟ ಆಯ್ತಾ? ಅಕ್ಕ, 1-5 ನಿಮಿಷದಲ್ಲಿ ಬರ್ತೀನಿ, ಇಲ್ಲೇ ಇರಿ ಎಂದು ಒಳ ಹೋದ ಕಾವೇರಿ ಅಲ್ಲಿ ಉಳಿದಿದ್ದ ಒಂದಷ್ಟು ಅಡಿಗೆಯನ್ನು ತನ್ನ ಬ್ಯಾಗಲ್ಲಿ ಇಟ್ಟುಕೊಂಡು ಬಂದ ಮೇಲೆ ಅವರು ಏರಿದ ರಿಕ್ಷಾ ಕೊಳೆಗೇರಿಯೊಂದರ ತುದಿಯಲ್ಲಿ ನಿಂತಿತು. ಇಬ್ಬರು ಕಾವೇರಿಯಿಂದ ಮನೆಗೆ ಬಂದರು. ಅವಳದಂತೆ ಮನೆ ಬಾಗಿಲಲ್ಲಿ ಸಣ್ಣ ಹುಡುಗ ಕಾಯುತ್ತಾ ಕುಳಿತದ್ದು ಕಂಡಾಗ ಅಂಬುಜಳಿಗೆ ಒಮ್ಮೆ ಚಿಕ್ಕವನಿದ್ದಾಗ ನಮ್ಮ ಕಿಟ್ಟು ಹೀಗೆ ಇದ್ದಾನಲ್ಲ ಅನಿಸಿತು. ಇವನೇ ಅಕ್ಕ, ನಮ್ಮ ರಶ್ಮಿ ಮಗ, ಬನ್ನಿ ಒಳಗೆ ಎನ್ನುತ್ತಾ ಕಾವೇರಿ ಬೀಗ ತೆಗೆದಳು. ಒಳ ಹೊಕ್ಕರೆ ಚಿಕ್ಕದಾದ ಒಂದು ಪಡಶಾಲೆ, ಅದಕ್ಕೆ ಅಡ್ಡಗೋಡೆ ಕಟ್ಟಿ ಮರೆ ಮಾಡಿದ ಅಡಿಗೆ ಮನೆ, ಮೂಲೆಯಲ್ಲಿ ಪುಟ್ಟ ಕಟ್ಟೆ ಕಟ್ಟಿ ಬಚ್ಚಲು ಮನೆಯಂತೆ ಮಾಡಿದ್ದರು. ಅದನ್ನು ನೋಡಿ ಸಂಕಟ ತಡೆಯಲಾರದೆ, ಅಂಬುಜ, ಯಾಕೆ ಇಂಥ ಮನೆಯಲ್ಲಿದ್ದೀರಿ? ನಿನ್ನಳಿಯ ಏನು ಮಾಡ್ತಾನೆ? ರಶ್ಮಿ ಎಲ್ಲಿ ಎಂದು ಕೇಳಿದಳು. ಎಲ್ಲಿ ಅಳಿಯ ಅಕ್ಕ, ತಂದೆ ಇಲ್ಲದ ಮಗ ಇದು ಎಂದು ಹೇಳುತ್ತಾ ಕಣ್ಣೊರೆಸಿಕೊಂಡ ಕಾವೇರಿ ಹುಡುಗನ ಕೈಕಾಲು ತೊಳೆದು ಬಟ್ಟೆ ಬದಲಿಸಿ ತಾನು ತಂದಿದ್ದ ಅಡಿಗೆಯನ್ನು ತಟ್ಟೆಯಲ್ಲಿ ಬೆಡಿಸಿ ಹುಡುಗನಿಗೆ ತಿನ್ನಲು ಕೊಟ್ಟಳು. ಬನ್ನಿ ಎನ್ನುತ್ತಾ ಹೊರಗೆ ಬಂದು ಕುಳಿತು ಒಮ್ಮೆ ಅಳುತ್ತಾ ಇನ್ನೊಮ್ಮೆ
ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ನಡೆದ ಎಲ್ಲಾ ಸಂಗತಿಯನ್ನ ಕಾವೇರಿ ಅಂಬುಜಳಿಗೆ ಹೇಳಿದ್ದಳು. ಮತ್ತೆ ಜೀವನ ಹೇಗೆ ನಡೆಸುತ್ತಿದ್ದೀರಿ ಎಂದು ಅಂಬುಜೆ ಕೇಳಲು, ರಶ್ಮಿ ಯಾವುದೋ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾಳಕ್ಕ. ತಿಂಗಳಿಗೆ 8,000 ಬರುತ್ತೆ. ನಾನು ಹೀಗೆ ನೋಡಿ, ಕೆಲಸ ಬಂದಾಗ ಅಡಿಗೆ ಕೆಲಸದ ಸಹಾಯಕ್ಕೆ ಅಂತ ಹೋಗ್ತೀನಿ. ದಿನಕ್ಕೆ 300-400 ಕೊಡ್ತಾರೆ. ಈವ್ನಿಂಗ್ಗೆ ಈ ವರ್ಷ ಸರ್ಕಾರಿ ಶಾಲೆಯಲ್ಲಿ 1ನೇ ಕ್ಲಾಸಿಗೆ ಸೇರಿಸಿದ್ದಾಳೆ. ಸ್ಕೂಲ್ ಇಲ್ಲೇ ಹತ್ರ ಇದೆ. ಮಧ್ಯಾಹ್ನ ಅಲ್ಲೇ ಬಿಸಿಯೂಟ ಕೊಡ್ತಾರೆ ಅಂದಳು. ಅಷ್ಟು ಹೊತ್ತಿಗೆ ಹುಡುಗ ಉಂಡು ಕೈ ತೊಳೆದು ಹೊರಬಂದದ್ದು ಕಂಡು ಹತ್ತಿರ ಕರೆದು, ಏನಪ್ಪಿ ನಿನ್ನ ಹೆಸರು ಎಂದು ಅಂಬುಜಾ ಕೇಳಿದಳು. ಹುಡುಗ ನಾಸುತ್ತಾ ಶ್ರೀಕೃಷ್ಣ ಎಂದಿದ್ದ ಚುಟುಕಾಗಿ. ಏನೋ ಹೇಳಿದಂತಾಗಿ, ಅವನಜ್ಜನ ನೆನಪಿಗೆ ಇಟ್ಟಿದ್ದೀರಾ ಎನ್ನಲು ಕಾವೇರಿ ಹೌದೆಂದು ತಲೆಯಾಡಿಸಿದಳು. ಅಂಬುಜಾ ಹುಡುಗನನ್ನ ಪ್ರೀತಿಯಿಂದ ಪಕ್ಕದಲ್ಲಿ ಕೂರಿಸಿಕೊಂಡಳು. ಅಜ್ಜಿಗೆ ನಮಸ್ಕಾರ ಮಾಡಪ್ಪಿ ಕಾವೇರಿ ಹೇಳಲು, ಕೃಷ್ಣ ಅಂತೆಯೇ ಅಂಬುಜಳಿಗೆ ಅಡ್ಡ ಬಿದ್ದಿದ್ದ. ಆಗ ಮಾತ್ರ ಅಂಬುಜಳಿಗೆ ನೋವು, ದುಃಖ, ಸಂಕಟ ಎಲ್ಲ ಉಕ್ಕಿದಂತಾಗಿ ಬಿಕ್ಕಿ ಬಿಕ್ಕಿ ಅತ್ತಳು. ಕಾವೇರಿಯು ಮೌನವಾಗಿ ಕುಳಿತಿದ್ದಳು. ಆ ಹುಡುಗನು ಗಾಬರಿಯಿಂದ ನಿಂತಿದ್ದ. ಹಾಗೆ ಕುಳಿತಲ್ಲಿ ಮೂವರಿಗೂ ಮುಸ್ಸಂಜೆ ಕತ್ತಲಾದರೂ ಅರಿವಾಗಿರಲಿಲ್ಲ. ಹೊರಗಡೆ ಹೆಜ್ಜೆ ಸದ್ದು ಕೇಳಿ ಎಚ್ಚೆತ್ತ ಕಾವೇರಿ ಲೈಟ್ ಹಾಕಿದ್ದಳು. ಒಳಬಂದ ರಶ್ಮಿಗೆ ಹಳ್ಳಿ ಅಂಬುಜಳನ್ನ ನೋಡಿ ಅಚ್ಚರಿ, ಸಂತೋಷ, ನೋವು, ಅವಮಾನ ಎಲ್ಲದರ ಮಿಶ್ರ ಭಾವ. ಅತ್ತೆ ಎನ್ನುತ್ತಾ ರಶ್ಮಿ ಅಂಬುಜಳ 2 ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಕುಳಿತು ಮೌನವಾಗಿ ಕಣ್ಣೀರಿಟ್ಟಳು. ಅಷ್ಟು ಹೊತ್ತಿಗೆ ಕಾವೇರಿ ಎಲ್ಲರಿಗೂ ಕಾಪಿ ಮಾಡಿ ತಂದಿದ್ದಳು. ಎಲ್ಲರೂ ಕಾಪಿ ಕುಡಿಯುತ್ತಿರುವಾಗ ಅಂಬುಜ ಒಂದು ನಿರ್ಧಾರಕ್ಕೆ ಬಂದಂತೆ, ರಶ್ಮಿ, ನನಗೆ ನಿಮ್ಮ ವಿಚಾರ ಎಲ್ಲ ನಿಮ್ಮಮ್ಮ ಇಷ್ಟೊತ್ತು ಹೇಳಿದ್ದಾಳೆ. ಈಗ ನಾನಿವತ್ತು ಇಲ್ಲೇ ನಿಮ್ಮ ಜೊತೆಲೆ ಉಳ್ಕೊಳ್ತೇನೆ. ನಾಳೆ ಎಲ್ಲರೂ ಆ ಮನೆಗೆ ಹೋಗಿ ಬಿಡೋಣ. ಅಲ್ಲಿ ನಾನು ಖರೀದಿ ಮಾಡಿರೋದೇ ಒಂದು ಫ್ಲಾಟ್ ಇದೆ. ಅಜ್ಜಿ ಹೋದ ಮೇಲೆ ಅಲ್ಲಿ ನಾನು ಒಬ್ಬಳೇ ಇದ್ದೀನಿ. ನಾನಾದ್ರೂ ಯಾರಿಗಾಗಿ ಬದುಕಬೇಕು ಹೇಳು? ಇಲ್ಲಿ ನೋಡು, ನನ್ನ ತಮ್ಮ ಕಿಟ್ಟಿನೇ ಮತ್ತೆ ಬಂದಿದ್ದಾನೆ ಎಂದು ರಶ್ಮಿ ಮಗನನ್ನ ಬಳಸಿ ಹಿಡಿದು, ನೀನು ನಿನ್ನ ಪಾಡಿಗೆ ಪೆಟ್ರೋಲ್ ಬಂಕ್ ಅಲ್ಲೇ ಕೆಲಸಕ್ಕೆ ಹೋಗು. ನಾನು ಕಾವೇರಿ ಮನೆಯಲ್ಲಿ ಒಟ್ಟಿಗೆ ಇರ್ತೀವಿ. ಈ ಕಿಟ್ಟನ್ನ ಬೇಕಾದ್ರೆ ಅಲ್ಲೇ ಮನೆ ಹತ್ರ ಇರೋ ಸ್ಕೂಲ್ಗೆ ಸೇರಿಸಿದ್ರಾಯ್ತು ಎಂದಿದ್ದಳು. ಅತ್ತೆ, ನಿನಗೆ ನಾವು ಭಾರ ಆಗಬಾರದು. ನನ್ನಿಂದ ನಿನ್ನ ಮರ್ಯಾದೆ ಹೋಗಬಾರದು ಅಂತಲೇ ನಾವು ದೂರ ಬಂದಿದ್ದೀವಿ. ಈಗ ನೋಡಿದ್ರೆ ರಶ್ಮಿ ಅನುಮಾನಿಸಿದ್ದಳು. ಅದಕ್ಕೆ ಹೇಳಿದ್ನಲ್ಲ, ನೀನು ನಿನ್ನ ಕೆಲಸಕ್ಕೆ ಹೋಗಿ ದುಡ್ಕೊಂಡ್ ಬಾ. ನಮ್ಮ ಕಿಟ್ಟಪ್ಪನ್ನ ನನಗೆ ದೇವರು ವಾಪಸ್ ಕೊಟ್ಟಿರುವಾಗ ಅವಮಾನ ಎಂತದ್ದೇ. ನನ್ನ ಹಾಗೆ ನೀನು ಈ ಬದುಕನ್ನ ಧೈರ್ಯವಾಗಿ ಎದುರಿಸ್ತಿದ್ದೀಯಲ್ಲ, ಅದಕ್ಕೆ ನನಗೆ ಈಗ ನಿನ್ನ ಬಗ್ಗೆ ಹೆಮ್ಮೆ ರಶ್ಮಿ. ನನಗೆ ನಿನಗಿಂತ ಚಿಕ್ಕೋಡಿದ್ದಾಗಲೇ ಮನೆ ಜವಾಬ್ದಾರಿ ಬಿದ್ದಿತ್ತು. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ನಮ್ಮ ಸಂಸಾರ ಮುಂದೆ ತಗೊಂಡು ಹೋಗ್ಬೇಕು ಅಂತ ನಾನು ಪ್ರೀತಿ, ಕಾಳಜಿ ಅನ್ನು ಹಗ್ಗ ತಗೊಂಡು ಒಂದೊಂದೇ ಗಂಟು ಹಾಕ್ತಾ ಹಾಕ್ತಾ ಬಲೆ ನೇಯ್ದೇ ಇದ್ದರೆ ಅದ್ರಲ್ಲಿ ಯಾವ ಹಕ್ಕಿನೂ ಬಂದಿರೋಕೆ ಬಿಡದೆ ಆ ದೇವರು ಒಂದೊಂದೇ ಅಕ್ಕಿನ ನನ್ನಿಂದ ದೂರ ಮಾಡಿದ. ಈಗ ನೋಡು, ನನ್ನದಂತ ಸ್ವಂತ ಫ್ಲಾಟ್ ಆಯ್ತು, ರಿಟೈರ್ಮೆಂಟ್ ಫಂಡ್ಸ್, ತಿಂಗಳ ಪೆನ್ಷನ್ ದುಡ್ಡು ಎಲ್ಲ ಇರೋ ಅಂತ ಪ್ರೀತಿಯ ಸುಭದ್ರ ಬದುಕು ಕಟ್ಟು ಚೈತನ್ಯ ಇರೋ ಮಮಕಾರದ ಬಲೆಯನ್ನು ನಾನು ಕೈಲಿ ಇಡ್ಕೊಂಡು ಕೂಡ ಬದುಕಲ್ಲಿ ಒಂಟಿಯಾಗಿ ನಿಂತಿದ್ದೀನಿ. ನಾನು ಈ ಮನೆತನಕ್ಕಾಗಿ ಜೀವಮಾನ ಪೂರ್ತಿ ಗೈದಿದ್ದೀನಿ. ಮುಂದೆ ಬರ್ತಾ ಇರೋ ಮುಪ್ಪಿನ ದಿನದಲ್ಲಿ ಯಾರಾದ್ರೂ ನನ್ನ ಜೊತೆ ಉಳಿಲಿ ಅಂದ್ಕೊಳ್ಳೋದು ತಪ್ಪ? ನನ್ನ ಯಾರು ಅರ್ಥ ಮಾಡ್ಕೊಳ್ಳೋರು ಇಲ್ವೇ ಇಲ್ಲ ಈ ಜಗತ್ತಿನಲ್ಲಿ? ಈಗ ನೀವುಗಳಾದ್ರೂ ನನ್ನ ಜೊತೆ ಇರೋಕೆ ಬರ್ತೀರೋ ಇಲ್ವೋ? ಇಲ್ಲಾಂದ್ರೆ ನಾನೇ ಬೇಕಾದ್ರೂ ನಿಮ್ಮ ಜೊತೆಯಲ್ಲಿ ಇಲ್ಲೇ ಬಂದು ಇದ್ದು ಬಿಡ್ತೀನಿ ಎಂದಿದ್ದಳು ದೃಢವಾದ ಧ್ವನಿಯಲ್ಲಿ. ಇಲ್ಲಿ ನೀವೇನಕ್ಕಿರ್ತೀರಾ ಅಕ್ಕ ಎಂದಳು ಕಾವೇರಿ. ಅತ್ತೆ, ನನ್ನ ಕ್ಷಮಿಸಿ ಬಿಡು ಅತ್ತೆ. ನಿನ್ನ ಕಾಲ್ ತೊಳೆದು ನೀರು ಕುಡಿದ್ರು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಸಿಗಲ್ಲ. ಹೇಗೆ ದೇವರ ತರ ಬಂದು ನನ್ನನ್ನು ಉದ್ಧಾರ ಮಾಡ್ತೀನಿ ಅಂತಿದ್ದೀಯ? ನಿನ್ನದಲ್ಲೇ ನಾವು ಬಂದು ಇರ್ತೀವತ್ತೆ. ನಾಳೆಯಿಂದ ಅಲ್ಲೇ ಇದ್ದು ಬಿಡ್ತೀವಿ ಎನ್ನುತ್ತಾ ಕಾವೇರಿಯತ್ತ ಒಪ್ಪಿಗೆಯೇ ಅನ್ನುವಂತೆ ಕಣ್ಣು ಹಾಯಿಸಿದ್ದಳು. ಇದು ನಮ್ಮ ರಶ್ಮಿ ಅಂದರೆ. ನಾನು ಯಾವಾಗ್ಲೂ ಹೇಳ್ತೇನೆ ಇದ್ದೆ ತಾನೆ, ನಾನಿದ್ದೀನಿ ನಿಮ್ಮ ಜೊತೆ ಅಂತ. ಹೋಗ್ಲಿ ಬಿಡು, ಕಡೆಗೂ ನಾನು ನೇಯ್ದು ಬೀಸಿದ ಆ ಬಲೆಯೊಳಗೆ ಈ 3 ಅಕ್ಕಿಗಳಾದ್ರೂ ಬಂದು ಸೆರೆಯಾಗಿ ಉಳಿದವಲ್ಲ, ಸಾಕು ಎಂದಳು ಅಂಬುಜಾ ನಸುನಗುತ್ತಾ. ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ.